Mm. And then there were a couple of things I was actually, I thought I was blocking myself. One was completely expressing me. Mm. Andre, at the end of the day, I'm like, why did I do this? I should have told this. I should have put an end. Now, nothing like that. What will other person feel is their problem. I have to tell, but I'm managing my tone. It's like I am not, responsible for the earth revolving. There are other things I'm supposed to handle. So let me handle that. You want to crib, you crib. And I'm telling this to people. And I'm feeling so good. ಕಣ್ ಮುಚ್ಚಿದ ತಕ್ಷಣ ರಾತ್ರಿ ನಿದ್ದೆ ಬರುತ್ತೆ ನಂಗೆ. Mm. Ignoring is one thing I'm mastering, but ignoring itself is not enough. Another one feeling nange. It's good that I tell myself so the other person will think, okay, I'm not going to her, not with this nonsense. Mm. So that time I have started doing it and I'm feeling so good about me, so good about me. Be it at work, be it at home, no one can take me for granted. Excuse me, please. That thing Awesome. is there. Yeah, and socializing was another part. I'm like, ಅಯ್ಯೋ ನಾನು ಹೋಗ್ತೀನಿ, ನಾನು ಹೊಸಬ್ರನ್ನ ಮೀಟ್ ಮಾಡಿದೆ, ನಂಗೆ ಒಂಥರ ಟೆನ್ಷನ್ ಆಗೋಗುತ್ತೆ. ದಟ್ ಇಸ್ ಸೀನ್ ಆನ್ ಮೈ ಫೇಸ್. ದಟ್ ವಾಸ್ ದ ರೀಸನ್ ಐ ವಾಸ್ ಅವಾಯ್ಡಿಂಗ್ ಮೈ ಸೆಲ್ಫ್. Ah. ಬಟ್ ನೌ ಸ್ಲೋಲಿ ಐ ಆಮ್ ಗೆಟಿಂಗ್ ಬ್ಯಾಕ್ ಟು ಮೈ ಫ್ರೆಂಡ್ಸ್. ಅಂದ್ರೆ ಕಾಲೇ ಆಗ್ಲಿ, ನಾನು ಐ ವಾಸ್ ನಾಟ್ ಟೇಕಿಂಗ್ ದಟ್ ಇನಿಷಿಯೇಟಿವ್. ನೌ ಐ ಥಿಂಕ್ ಐ ಆಮ್ ಆಲ್ಸೋ ವರ್ಕಿಂಗ್ ಆನ್ ದ ಸೋಷಲೈಸಿಂಗ್ ಪಾರ್ಟ್. I'm Mm. taking that step now. Now that I'm going to office, I see so many humans around me. I was in shock. What will I do? What will I do? But now, I can't be like that. That might stop my growth because I'm seeing people, and people should not see uh, a shortfall of me. So I'm actually working on socializing now. What you said is very beautiful. Stop that growth for yourself. Hmm. ಅದು ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂಡ್ ಯು ಅಂಡರ್ಸ್ಟುಡ್ ಯುವರ್ ಬೌಂಡ್ರೀಸ್. ನನ್ನ ಕಂಟ್ರೋಲಲ್ಲಿ ಯಾವ್ದಿದೆ, ನನ್ನ ಕಂಟ್ರೋಲಲ್ಲಿ ಯಾವ್ದಿಲ್ಲ. ಅದರಿಂದಾನೇ ಮೈಂಡ್ ಇಸ್ ಗೆಟಿಂಗ್ ಸೋ ರಿಲ್ಯಾಕ್ಸ್ಡ್. ಅದರ್ವೈಸ್ Hmm. ನಾವು ಎಷ್ಟೋ ಸತಿ ಯಾವ್ಯಾವ್ದ್ರ ಬಗ್ಗೆನೋ ತಲೆ ಕೆಡ್ಸ್ಕೊಂತೀವಿ. ಯಾವ್ಯಾವ್ದು ನಮ್ಮ ಕಂಟ್ರೋಲಲ್ಲಿ ಇಲ್ದೇ ಇರೋವೆಲ್ಲ ನಾವು ತಲೆ ಕೆಡ್ಸ್ಕೊಂತಿರ್ತೀವಿ. Mm. ಸೊ ವಿಚ್ ಇಸ್ ಆಕ್ಚುಲಿ ಕಾಸಿಂಗ್ ಅ ಸ್ಟ್ರೆಸ್. Yes, a ಬ್ಯೂಟಿಫುಲ್. lot of. And my thyroid is normal now, Uma. ಸೂಪರ್. Normal. 3 months ಆಯ್ತು. I'm not taking thyroid pills. ಸೂಪರ್. ಹೇಳ್ತೀನಲ್ಲ, ರಾತ್ರಿ ಹಿಂಗ್ ಮಲ್ಗಿದ ತಕ್ಷಣ ನಿದ್ದೆ ಬರತ್ತೆ. ಏನು ಥಾಟ್ಸ್ ಇಲ್ಲ. ಬೆಳಿಗ್ಗೆ 5:30 ಐ ಆಮ್ ಅವೇಕ್. ಐ ಸೂಪರ್. ಥಿಂಕ್ ದಟ್ ಇಟ್ ಸೆಲ್ಫ್ ಇಸ್ ಅ ವೆರಿ ಗುಡ್ ಥಿಂಗ್ ಫಾರ್ ಮೀ. ಅಂದ್ರೆ ನೆಮ್ಮದಿಯಾಗಿ ಮಲ್ಗೋದು ಎಷ್ಟು ಅದೃಷ್ಟ ಅದು. ಹೌದೌದು. ಸೂಪರ್ Yeah, ಕೃತಿ. thank I'm you, so thank happy. you. I'm so happy that you have committed yourself for graphotherapy ಇರ್ಬೋದು, and how you're improving yourself on daily basis, like understanding all these minute things which was actually bothering us. ಅಲ್ವಾ? So ಹೌದು. this is what I keep saying, no, mind working for us. Yes, yes. ನಮ್ ಬೆಸ್ಟ್ ಫ್ರೆಂಡ್ ಆಗಿ ವರ್ಕ್ ಮಾಡಿದ್ರೆ ನಮ್ಗೆ ಈ ತರ ಐಡಿಯಾಸ್ ಬರುತ್ತೆ. ಈ ತರ ನಾವು ಇನ್ನ ನೆಮ್ಮದಿಯಾಗಿರ್ಬೋದು, ಫುಲ್ ಸ್ಟ್ರೆಸ್ ಫ್ರೀ ಆಗಿರ್ಬೋದು, ಅಂಡ್ ಇನ್ ಟರ್ನ್ ಹೆಲ್ತ್ ಗೆಟ್ಸ್ ಬೆಟರ್. Yes, 200%. ಸೂಪರ್ ಸೂಪರ್ ಕೃತಿ. Yes. ಥ್ಯಾಂಕ್ ಯು ಫಾರ್ ಶೇರಿಂಗ್. ಸುಮತಿ ಅವರೇ, ನೀವು ಶೇರ್ ಮಾಡ್ತೀರಾ? Uma. Hi everyone. ಹಾಯ್. Hi. ಅಂತಂದ್ರೆ ನಾನೀಗ 7-8 months ಆಗ್ತಾ ಇದೆ ನಾನು ಜಾಯಿನ್ ಆಗಿ. ನನ್ಗೆ ಫಸ್ಟ್ ಅಲ್ಲಿ ಸ್ವಲ್ಪ ಅಂದ್ರೆ ನನ್ ಮೇಲೆ ನಾನ್ ಮೊದ್ಲಿಂದ ಸ್ವಲ್ಪ ಎಲ್ಲರಲ್ಲೂ ಸೇರೋದು, ಎಂಥ ಸಿಚುವೇಶನ್ ಬಂದ್ರುನು ಅದನ್ನ ಹ್ಯಾಂಡಲ್ ಮಾಡ್ತೀನಿ ಅನ್ನೋದು ಅದೆಲ್ಲ ನನ್ಗೆ ಸ್ವಲ್ಪ ಇತ್ತದು. ಆದ್ರೂ ನನ್ಗೆ ಕೆಲವೊಂದ್ಸಲ ಕೆಲವೊಂದ್ ತೀರ್ಮಾನಗಳು ಏನೋ ಒಂದು ತಗೊಳಕ್ಕಾಗ್ಲಿ, ಏನೋ ಒಂದು ಅವ್ರನ್ನ ನಾವು ಸಡನ್ ಏನೋ ಒಂದ್ ತರ ಇಲ್ಲ ಏನಾರು ಅನ್ಬೇಕಾ, ಮುಖ ಕೊಡ್ದಂಗೆ ಅವ್ರಿಗೆ ಹಂಗಂತ ನಾನು ಇನ್ನೇನು ಇದಾಗಿ ಅಂತಾನು ಅಲ್ಲ ಹೇಳ್ಬಿಡ್ತಿದ್ದೆ. ಆಮೇಲೆ ಏನ್ ಬಿಡು ಅದೇನು ನಮ್ಮ ಈ ತರ ಎಲ್ಲ ಒಂಥರ ನಾನು ಹಂಗೆಲ್ಲ ಹೋಗ್ತಿದ್ದೆ. ಇನ್ನೊಂದೇನಂತಂದ್ರೆ ಮತ್ತೆ ನನ್ಗೆ ಗ್ರಾಫೋಥೆರಪಿ ಅಂತ ನೀನ್ ಒಂದ್ ಸಡನ್ ಆಗಿ ಕೇಳ್ದೆ. ನಾನು ನಾಳೆ ಹೇಳ್ತೀನಿ ಅಂತ ಅಂದವಳು, ರಾತ್ರಿ ನೀನು 10-11 ಗಂಟೆಯಲ್ಲಿ ನೀನ್ ಕೇಳಿದ್ರು ನಾನ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಜಾಯಿನ್ ಆಗ್ತೀನಿ. ಆಕ್ಚುಲಿ ನಾನು ಅದ್ರ ಬಗ್ಗೆ ಯೋಚನೆ ಸಹ ಮಾಡ್ಲಿಲ್ಲ. ಇರೋದ್ ಫ್ರಾಂಕ್ ಆಗಿ ಹೇಳ್ತಿದ್ದೀನಿ. ಅಂದ್ರೆ ಉಮಾ ಹೇಳ್ತಿದ್ದಾಳೆ ಅಂತಂದ್ರೆ ಅವಳು ಏನೋ ಮಾಡ್ತಾನೆ ಇದ್ದಾಳೆ ಅನ್ನೋದ್ಗಂತೂ ಗೊತ್ತಿತ್ತು ನಮ್ಗೆ. ಸುಮ್ನೆ ಅಂತೂ ನಿನಗ್ ಸ್ವಲ್ಪ ನಿನಗ್ ಬೇಜಾರಾಗುವಂತ ಕೆಲಸ ಯಾವ್ದು ನೀನ್ ಮಾಡದ್ಲ.
ನಾನ್ ನೋಡ್ದಾಗ ಚಿಕ್ಕ ಮಗುವಿಂದಾನು ಅಂತ ನೀನ್ ಇದಿಷ್ಟು ಇಂಟ್ರೆಸ್ಟ್ ಆಗಿ ಮಾಡ್ತಿದ್ಯಾ ಅಂತಂದ್ರೆ ಅದ್ರಲ್ಲಿ ನೀನೇನೋ ಒಂದು ಹುಡುಕಿದ್ಯಾ, ಏನೋ ಒಂದ್ ನಿನ್ಗೆ ಅಂದ್ರೆ ಒಂದು ಒಳ್ಳೇದಾಗೋದು ನಿನಗ್ ಗೊತ್ತಾಗಿದೆ. ಅದನ್ನ ನಾನ್ ಇನ್ನೇನ್ ಪರೀಕ್ಷೆ ಮಾಡ್ಕೊಂಡು ಟೈಮ್ ತಗೊಂಡು ಈ ತರ ನಾನ್ ಡಿಸಿಷನ್ ತಗೊಂಡು ನಾನ್ ತಕ್ಷಣನೇ ನಾನು ಓಕೆ ಹೇಳ್ಬಿಟ್ಟೆ. ನಾನು ನಿಂಗೆ ಜಾಯಿನ್ ಆದೆ. ನಾನು ಸ್ಟೆಪ್ ಬೈ ನಾನು ಫೈನಾನ್ಷಿಯಲ್ ಆಗ ನಾನು, ಯಾಕಂದ್ರೆ ನಾನು ಎಷ್ಟು ಎಫರ್ಟ್ ಆಗ್ತಾ ಇದ್ರು ಕೆಲವೊಂದು ಸಣ್ಣದಾಗೆ ಇರ್ತಾ ಇತ್ತು ನನ್ಗೆ ಅದ್ರ ರಿಸಲ್ಟ್ಸ್. ಅಂದ್ರೆ ಈಗೊಂದೇನಂತಂದ್ರೆ ಈಗೊಂದು ಕಾನ್ಫಿಡೆಂಟ್ ಆಗಿ ಒಂಥರ ಓ ಹಾಗೆ ಆಯ್ತು, ಇದು ಬಂದೇ ಬರ್ತಿದೆ, ಓ ಇದು ಹಿಂಗೆ ಆಗ್ತಿದೆ, ಈ ತರ ನನ್ಗೊಂದು ಇದ್ ಬಂದ್ಬಿಡ್ತು ಅದ್ರಲ್ಲಿ. ಅಂದ್ರೆ ಏನಂತಾರೆ ಅವೇರ್ನೆಸ್ ಏನು ಆ ಆ ತರ ಅವೇರ್ನೆಸ್ ಇರ್ಬೋದು, ಅವೇರ್ನೆಸ್ ಮೈಂಡ್ಫುಲ್ನೆಸ್. ಆಯ್ತು. ಹೌದು, ಅದು ಆಯ್ತು. ಮತ್ತೆ ಒಂದು ದೇವ್ರನ್ನ ತುಂಬಾ ನಾನ್ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಿದ್ದು, ದೇವ್ರನ್ನ ನಂಬ್ತಾ ಇದ್ದಿದ್ದು. ನಾನ್ ಜನರನ್ನ ನಂಬಕ್ಕಿಂತ ಹೆಚ್ಚಿಗೆ ನಾನು ಇವತ್ತಿಗೂ ನಾನ್ ದೇವ್ರನ್ನೇ ನಂಬ್ತೀನಿ. ನಂಬ್ತೀನಿ ಅಂತಂದ್ರೆ ಅದನ್ನ ನನ್ನಲ್ಲಿ ನಾನ್ ನಂಬ್ತಿದ್ದೀನಿ ಅನ್ನೋದು ಈಗ ಗೊತ್ತಾಯ್ತು. ಹೌದು. ಮೊದ್ಲಿಗ್ ನಾನು ದೇವ್ರಿದ್ರೇನೆ ಅಂತಿದ್ದೆ. ದೇವ್ರಿದಾನೆ ನಿಜಾನೇ, ನಮಗ್ ಕಾಣಿಸ್ತಾ ಇರೋ ಶಕ್ತಿ ದೇವ್ರೆ, ಅದಕ್ ನಾವ್ ಹೆಸರು ಕೊಟ್ಕೊಂಡಿದೀವಿ. ಆದ್ರೆ ನನಗೆ ನನ್ನವರೆಗೂ ನನ್ನ ಆಗಿದ್ದ ಅನುಭವ ಏನಂತಂದ್ರೆ ನನ್ನನ್ನ ಎಷ್ಟು ನಾನು ಡೀಪ್ ಆಗಿ ಅರ್ಥ ಮಾಡ್ಕೊಂಡು ಹೋಗ್ತೀನೋ ಆ ದೇವ್ರು ಮತ್ತೆ ಇನ್ನೊಂದು ಆ ಪ್ರಕೃತಿ ಆಗ್ಲಿ ಪ್ರತಿಯೊಂದು ನನಗ್ ಸಹಕರಿಸ್ತಾನೆ ಇದೆ. ಮತ್ತೆ ಒಂದ್ ಏನಂತಂದ್ರೆ ಫಸ್ಟ್ ನನ್ ಗ್ರಾಫೋಥೆರಪಿಗ್ ನಾನ್ ಜಾಯಿನ್ ಆದ ತಕ್ಷಣ ನನ್ಗೆ ವಿತಿನ್ 10 days ಅಲ್ಲಿ ನಂಗೆ ಬಂದಿದ್ ರಿಸಲ್ಟ್ ಅಂದ್ರೆ ಅಲ್ಲೂ ನೋವು ಭಯಂಕರವಾಗಿತ್ತು ನನ್ಗೆ. ಮೇಲ್ಗಡೆ ಲೆಫ್ಟ್ ಅಲ್ಲಿ, ಕೆಳಗಡೆ ರೈಟ್ ಸೈಡ್. ಆಕ್ಚುಲಿ ಒಂದ್ ಅಲ್ಲೂ ತೆಗ್ಸೋ ಬಿಟ್ಟಿದ್ದೀನಿ. ಅಂದ್ರೆ ಮೊದ್ಲು ಯಾವಾಗ್ಲೂ ಈಗ ಒಂದ್ 10-15 ವರ್ಷದಿಂದೇನೆ ನನ್ಗೆ ಎಷ್ಟು ಸಮಸ್ಯೆ ಇತ್ತು ಅಂತಂದ್ರೆ ಅದ್ ನನಗೆ ಮಾಯ. ನಾನು ಹೋಗಿ ಡಾಕ್ಟರ್ ಹತ್ರ ಅಪಾಯಿಂಟ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೆ. ಏನು ಒಂದ್ 50,000 55,000 ಆಗುತ್ತೆ ಅಂತ ಸಹ ಹೇಳಿದ್ರು, ಎಲ್ಲಾ ಇದ್ ಮಾಡಿ ಎಲ್ಲ ಅಂತ ಹೇಳಿ. ಆಯ್ತು ಬರ್ತೀನಿ ನೆಕ್ಸ್ಟ್ ವೀಕ್ ಅಂದಿದ್ದವಳು ಹಿಂಗ ಒಂದ್ ವಾರ 10 ದಿನ ಬ್ರೇಕ್ ಆಯ್ತು ನನ್ಗೆ ಮತ್ತೆ ಹೆಂಗದು ಮಾಯ ಆಗಿದೆ ಅಂದ್ರೆ ಇವಾಗ ನನ್ಗೆ ನಿಜ ಅದು ಅಸಲಲ್ಲಿ ನನಗೆ ಅಂತ ನನ್ಗೆ ಡೌಟ್ ಬರ್ತಿದೆ. ಅಷ್ಟು ಕ್ಲಿಯರ್ ಆಗಿದೆ ನಂಗೆ. ಅಲ್ಲಿ ನೋವು ನಾನು ಸಣ್ಣದೇ ಇರ್ಬೋದು ಅದು, ಆದ್ರೆ ಅಲ್ಲಿ ನೋವು ಬಂದ್ರೆ ಹೆಂಗಿರುತ್ತೆ ಅನ್ನೋದು ಅದು ಅನುಭವಿಸೋರ್ಗೆ ಗೊತ್ತಿರುತ್ತೆ. ಅದು ಅದೇ ಸಣ್ಣದಲ್ವೇ ಅಲ್ಲ, ಹಾ ಹೌದು. ಅದು ದೊಡ್ಡದು ಅದು. ಹೌದು, ಇಡೀ ನನ್ಗೆ ಹೆಂಗಾಗ್ತಿತ್ತು ಅಂದ್ರೆ ಅನ್ನ ಸಹ ನಾನು ಹಿಂಗ ಅಗದು ತಿನ್ನೋದಕ್ಕೆ ಒಂದೊಂದ್ಸಲ ಊದ್ಬಿಡ್ತಾ ಇತ್ತು. ಈ ತರ ಎಲ್ಲ ಏನೇನೋ ಆಗಿದೆ ಅದ್ರ ಬಿಡಿ, ಅದು ಹೇಳಕ್ಕೆ ಆಗಲ್ಲ. ಅದಾದ್ಮೇಲೆ ಏನಾಯ್ತು, ಕಣ್ಣದು ಸ್ವಲ್ಪ ಆಯ್ತು. ಕಣ್ಣು ಟೆಸ್ಟ್ ಮಾಡಿಸಿ ಅದ್ರ ರಿಪೋರ್ಟ್ ನನಗೆ ಕಳ್ಸಿದ್ದೆ. ನಾನು 4-5 months ಆಯ್ತು, 4 months ಮೇಲೆ ಆಯ್ತು ಚೆಕ್ ಮಾಡಿಸಿದೆ. ಇನ್ 6 monthsಗೆ ಕಂಪ್ಲೀಟ್ ಆದ್ಮೇಲೆ ಮಾಡಿಸ್ತೀನಿ ಇನ್ನೊಂದ್ಸಲ. ನನ್ಗೆ ಎಷ್ಟು ಅದ್ರದ್ದು ಇಂಪ್ರೂವ್ ಆಗಿತ್ತು ಅಂದ್ರೆ ಕಣ್ಣು ಇದಾಗಿರೋದು. ಮತ್ತೆ ನನ್ಗೆ ರೈಟ್ ಸೈಡು ಹೆಬ್ಬೆಟ್ಟಿಗಿಂತ ಹಿಂದ್ಗಡೆ ಸ್ವಲ್ಪ ಬೋನ್ ಅದು ಏನೂ ಇಲ್ಲ, ತೋರ್ಸಿದ್ರೆ ಡಾಕ್ಟರ್ ಅದು ಏನೂ ಇಲ್ಲ ಅನ್ನೋರು. ಆದ್ರೆ ಅದು ಪೇಯ್ನ್ ಕೊಡ್ತಿತ್ತು, ಊದ್ದಂಗ್ ಆಗ್ತಿತ್ತು ಆ ಪೇಯ್ನ್. ಅದನ್ನ ನಾನು ಆಮೇಲೆ ಅನ್ಕೊಂಡೆ ಇದು ನನಗಿದೆ ಇದೆ ಅನ್ಕೊಳ್ತಿರೋದಕ್ಕೆ ನನಗೆ ನೋವು ಅನ್ಸ್ತಿದ್ಯೇನೋ ಅಂತ ಹಂಗ ಅನ್ನಿಸ್ತು. ಯಾಕಂದ್ರೆ ಅಲ್ಲಿ ಡಾಕ್ಟರ್ ಚೆಕ್ಅಪ್ ಮಾಡಿಸಿದ್ರೆ, ಎಕ್ಸ್ರೇ ಮಾಡಿದ್ರೆ, ಏನ್ ಮಾಡಿದ್ರೆ ಇಲ್ಲ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಯಾಕೆ ಅದ್ ನೋವಾಕ್ ಏನೋ ತಗ್ಲಿರ್ಬೇಕು ಬಿಡಿ ಈ ತರ ಅಂತ. ಆಮೇಲೆ ಅದು ಪೇಯ್ನ್ ಇಲ್ಲ. ಅದೊಂದೇ ಅಂತಲ್ಲ, ನನಗ್ ಗೊತ್ತಾಗದೆ ಇರೋವ್ ಏನೇನಿತ್ತೋ ಅವೆಲ್ಲ ಏನೇನ್ ಸೆರ್ವೋಗಿದ್ಯೋ ನನಗಂತೂ ಗೊತ್ತಿಲ್ಲ. ಯಾಕಂತಂದ್ರೆ ಒಂದಂತೂ ಏನಂತಂದ್ರೆ ನನ್ನ ನಿದ್ದೆ ಸಮಸ್ಯೆ ಆಗ್ಲಿ ನನ್ಗೆ ಅದ್ರ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾನ್ ಮಲಗೋದೆ ನನಗ್ ಸ್ವಲ್ಪ ನಾನ್ ಲೇಟೇ ಮಲಗೋದು. ನನಗ್ ಸ್ವಲ್ಪ ನಿದ್ದೆ ಇಷ್ಟ ಆಗಲ್ಲ, ತುಂಬಾ ನಿದ್ದೆ ಮಾಡ್ಬೇಕು ಅನ್ನೋದು ನನಗೆ ಇಷ್ಟ ಇಲ್ಲ. ಮಲಗೋದೇ ಲೇಟು, ಪ್ಲಸ್ ಎದ್ದೊಳೋದು ಬೇಗ. ಹೌದು, ಅದು ನನ್ನ ಅಭ್ಯಾಸ. ಅದು ಈಗಿಂದ ಅಲ್ಲ, ನಾನ್ ಚಿಕ್ಕ ಮಗುವಿಂದಾನು, ನಾನ್ ಚಿಕ್ಕವಳಿರ್ಬೇಕಾಗಿಂದಾನು ನನ್ಗೆ ಅದೊಂದು ಅಭ್ಯಾಸ. ಯಾಕಂದ್ರೆ ನಿನಗೂ ಗೊತ್ತಿದೆ, ನಾನ್ 4-5 ಗಂಟೆಗೆ ಎದ್ದು ಸ್ಕಿಪ್ಪಿಂಗ್ ಮಾಡೋದು, ಜಾಗಿಂಗ್ ಹೋಗೋದು. ಹಂಗಾಗಿ ಅದು ಇವತ್ತಿಗೂ ಅದು ಹಂಗೆ ಇದೆ. ನಿದ್ದೆ ನಾನು ಅಷ್ಟೇ ಇಂಪಾರ್ಟೆನ್ಸ್ ಕೊಡೋದು ಅಷ್ಟೇ. ಮಧ್ಯಾಹ್ನ ಆರಾಮಾಗಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅದ್ ನಿದ್ದೆ ಅಂತಲ್ಲ, ಕುತ್ಕೊಂಡಾಗ್ಲಿ ಇಲ್ಲ ಮಲ್ಕೊಂಡ್ರು ನಿದ್ದೆ ಅಂತ ಮಾಡಲ್ಲ, ರೆಸ್ಟ್ ಮಾಡ್ತೀನಿ. ಇನ್ನು ನನ್ನ ಕೆಲ್ಸಗಳೆಲ್ಲ ಆಮೇಲಂತೂ ನನ್ಗೆ ಯಾವ ತರ ಮಾಡ್ಕೋಬೇಕು, ನನಗೆ ಒಂದು ಐಡಿಯಾ, ಥಾಟ್ಸ್. ಅದು ಇಷ್ಟ ದಿನ ವೇಸ್ಟ್ ಆಗಿ ಓಡಾಡ್ಕೊಂಡ್ ಮಾಡ್ತಾ ಇದ್ದಿದ್ದು ಅದೊಂಥರ ಇತ್ತು. ಆದ್ರೆ ಈಗ ಮಾಡ್ತಿರೋದು ಒಂದು ಪ್ಲಾನ್ ಆಗಿ. ಯಾಕಂದ್ರೆ ನನ್ಗೆ ಅದೊಂದು ಪ್ಲಾನ್ ಬರುತ್ತೆ, ನನ್ ಮೈಂಡ್ ಹಿಂಗೆ ಮಾಡು ಈ ತರ ಮಾಡಿ ನೋಡು ಆಗ್ಲಿ ಅಂತ ಹೇಳ್ಬಿಟ್ಟು. ಮತ್ತೆ ನಂದೊಂದು ಕೋರ್ಟ್ ಕೇಸ್ ಬಂದಿತ್ತು. ಅದು ಯಾವ ಲೆವೆಲ್ಗೆ ಬಂದಿದೆ ಅಂದ್ರೆ ಈಗ
3 ವರ್ಷದಿಂದ ಅದನ್ನ ನಾನು ಓಡಾಡ್ತಾನೆ ಇದ್ದೀನಿ. ನಾನು ವಾರಕ್ಕೊಂದ್ಸಲ 2 ಸಲ ಈ ಪಿರಿಯಡ್ಸ್ ಆಗಿದ್ದೀನಿ ಅಂದ್ರೂ ಕೋಲಾರ್ಗೆ ಹೋಗೋದು ಬರೋದು. ನನಗೆ ಯಾರಿಗೂ ನಾನೇನ್ ಅನ್ಕೋತಿದ್ದೆ ಅಂದ್ರೆ, ಅಪ್ಪ ಯಾರ ಶತ್ರುಗಳು ಅಂತ ನನಗೆ ಯಾರು ಇದ್ದಾರೇನೋ ಗೊತ್ತಿಲ್ಲ, ಇದ್ರೆ ಅವ್ರಿಗೂ ಇಂಥ ಕಷ್ಟ ಕೊಡಬೇಡ ಅನ್ಕೋತಿದ್ದೆ ನಾನು. ಅಷ್ಟು ನನ್ಗೆ ನೋವಾಗ್ತಿತ್ತು. ಆದ್ರೆ ಅದು ಈಗೇನಾಗ್ತಿದೆ ಅಂತಂದ್ರೆ, ಅಲ್ಲಿ ನಾನು ಹೋದ್ರು ಅಲ್ಲಿ ಅವ್ರು ನನ್ನ ಅಪೋಸಿಟ್ ಇದಾರೆ ಕಂಪ್ಲೇಂಟ್, ಅವರೇ ಬರೋದಕ್ಕೆ ಅವರೇ ಹಿಂದೇಟಾಗ್ತಾ ಇದಾರೆ. ಹ್ಮ್ ಅವರೇ ಬರೋದಕ್ಕೆ ಇದೇನು ಹೋಗೋದು ಅಂದ್ರೆ ನಾನು ಅನ್ಕೊಳ್ತಿದ್ದೀನಿ ನಾನ್ ಸ್ಟ್ರಾಂಗ್ ಆಗ್ತಿದ್ದೀನಿ, ಅಲ್ಗ ಅವರೇ ವೀಕ್ ಆಗ್ತಿದ್ದಾರೆ. ಇಷ್ಟ ದಿನ ಒಂಥರ ಮೊದಲು ಭಯ ಬೀಳ್ತಿದ್ದೆ, ನನ್ಗೇನ್ ಸಂಬಂಧ, ಯಾಕಂದ್ರೆ ಅದೊಂಥರ ಕೋರ್ಟು ಏನೋ ಅಂದ ತಕ್ಷಣ ಅವ್ರಿಗೂ ಒಂದು ಇದನ್ಸುತ್ತೆ. ಅವೆಲ್ಲ ಏನು ತಪ್ಪೇ ಅಲ್ಲ. ನಾವೇನ್ ಅಲ್ಲಿ ಹೋಗಿ ಬಂದ್ವಿ ಅಂದ ತಕ್ಷಣ ಅಲ್ಲೇನೋ ದೊಡ್ಡ ಅಪರಾಧ ಅಲ್ಲ. ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳಕ್ ಅದೊಂದು ಸ್ಟೇಜ್ ಅನ್ಕೊಂಡೆ ನಾನು. ಹೌದು, ಕರೆಕ್ಟ್. ನಮ್ಮನ್ನ ಯಾವ ಜಾಗ ಆಗ್ಲಿ, ನಾನೊಂದ್ ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಅಲ್ಲಿಗೆ ಹೆಂಗಪ್ಪ ಹೋಗಿ ಏನೋ ಇದು ಹಂಗೆ ಹಿಂಗೆ ಅಂತ ನಾವ್ ಅಲ್ಲಿ ಯೋಚನೆ ಮಾಡ್ಬಾರ್ದು. ಅದ್ ಯಾವ ಜಾಗ ಆದ್ರೂ ಆಗ್ಲಿ, ಯಾರು ಇಲ್ದೇ ಇರೋ ಒಂದ್ ಮಶಾಣ ಆಗೋಗ್ಲಿ, ಹೋಗೋಣ. ನಮ್ಮೇ ಏನಿರುತ್ತಲ್ಲಿ, ಏನು ನಾವ್ ಅನ್ಕೊಂಡಂಗಲ್ಲಿ ಏನೂ ತೊಂದ್ರೆ ಇರೋದಿಲ್ಲ ಅಲ್ಲ. ನಾನೊಂದ್ ಎಕ್ಸಾಂಪಲ್ ಹೇಳ್ತಿರೋದು, ನಾವ್ ಹೋಗಿ ನೋಡ್ ಬಂದ್ರೆ ಅಂದ್ರೆ ತಾನೇ ಧೈರ್ಯ. ಹಾ ಇವಾಗ ನೀವ್ ಹೇಳಕ್ ಬರ್ತಾ ನೋಡ್ ಇರೋದು ಬಂದ್ರೆ ತಾನೇ. ಧೈರ್ಯ ಅಲ್ಲಿ ಮಾಡ್ಬೇಕು ಅಂತ. ಧೈರ್ಯ ಒಂದು ಅಲ್ಲಿ ಹೋಗಿ ನೋಡ್ ಬಂದ್ರೇನೆ ತಾನೇ ನಮಗ್ ಗೊತ್ತಾಗೋದು ಏನು ಅಂತ. ಹ್ಮ್ ಏನು ಅಂತ ನಾವ್ ನೋಡ್ ಅದ್ ಬರ್ದೆ ಏನೇ ಅವ್ರು ಪರಿಸ್ಥಿತಿ ಬಂದ್ರೂನು ನಮ್ ಜೀವನದಲ್ಲಿ ನಾವು ನಾನೊಂದ್ ಧೈರ್ಯ ಎಕ್ಸಾಂಪಲ್ ಮಾಡಿ ನಾವು ಫೇಸ್ ಮಾಡ್ಬೇಕು. ಅದೊಂದ್ ಎಕ್ಸಾಂಪಲ್ ಅಷ್ಟೇ ನಾನು ಹ್ಮ್ ಹೇಳಿದ್ದು. ಇನ್ನೇನ್ ಅಲ್ಗ್ ಹೋಗ್ಬಿಡಿ ಬಂದ್ಬಿಡಿ ಅಂತ ಅಲ್ಲ ಅದು. ಹಂಗ ಹೌದು ಅದೇ ಹಂಗಾಗಿ ಧೈರ್ಯ ಹ್ಮ್ ಮಾಡ್ಬೇಕು. ಏನೇ ನಮ್ಮ ಜೀವನದಲ್ಲಿ ಏನೇ ಬಂದ್ರೂನು ನಾವು ಧೈರ್ಯವಾಗಿ ಫೇಸ್ ಹೌದು ಮಾಡ್ಬೇಕು ಹೌದು. ಅಂತ. ಹಂಗಾಗಿ ನನಗೇನಾಗಿದೆ ಅಂತಂದ್ರೆ, ನಾನು ಹಂಗಾಗಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಪ್ರತಿಯೊಂದು ಇಂಪ್ರೂವ್ ಆಗ್ತಿದ್ದೀನಿ. ನಾನು ಹ್ಮ್ ತುಂಬಾ ನನ್ ಮೇಲೆ ನನ್ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡಿದ್ದೀನಿ. ನನ್ಗೆ ತುಂಬಾ ಹ್ಯಾಪಿ ಇದೆ. ಮತ್ತೆ ಏನಾದ್ರು ಇದ್ರೂನು ನನ್ಗೇನೋ ಪಡ್ಕೋಬೇಕು ಅಂತಿದ್ರೆ ನಾನು ಯಾರನ್ನು ನಾನು ಕೆಟ್ಟದಾಗ ಬೈಯೋದು, ಪದಗಳು ಬಳಸೋದು, ನಾನು ಅವೆಲ್ಲ ಮಾಡಲ್ಲ. ಏನಾದ್ರು ಇದ್ರೆ ಆರ್ಗ್ಯೂ ಮಾಡ್ತೀನಿ ನಾನು, ಹಂಗಲ್ಲ ಹಿಂಗೆ, ಯಾಕಂದ್ರೆ ತಿಳ್ಕೊಳ್ಳಿ ಅಂತಾನು ಮಾಡ್ತೀನೋ, ಇಲ್ಲ ನನ್ಗೆ ಅವರಿಂದ ಎಷ್ಟು ತಿಳಿತೀನೋ ಅದ್ ನನಗ್ ಗೊತ್ತು. ಹ್ಮ್ ಈಗ ಅವರಿಂದಾನು ನಾವೆಷ್ಟೋ ಕಲ್ದಿಬಹುದಲ್ಲ. ಹೌದು ಒಂದು ವಿಷಯ ಅಂತ ಬಂದ್ರೇನೆ ತಾನೆ, ನಾವು ಮಾತಾಡಿದ್ರೇನೆ ತಾನೆ ಅವರಿಂದ ನಾವೊಂದ್ ಕಲಿಬಹುದು, ನಮ್ಮಿಂದ ಅವರು ಒಂದ್ ಕಲಿತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಾನು ವಾದಿಸ್ಕೊಂಡಾದ್ರೂ ಸರಿ ಪಡ್ಕೊಂಡೇ ಪಡ್ಕೊತೀನಿ. ಹೌದು ಅದ್ರ ನಿಜ. ಇಲ್ಲ ನನ್ಗೆ ಬೇಕೇ ಬೇಕು, ನಾನ್ ಮಾಡ್ಲೇಬೇಕು ಅದನ್ನ, ನನ್ ಬೇಕೇ ಬೇಕು ಅಂತಾನೆ ಪಡ್ಕೊತೀನಿ ನಾನು, ಅದ್ ಯಾರಾದ್ರೂ ಹೋಗಿ. ಇದೊಂದು ನಾನು ರೂಢಿಸ್ಕೊಂಡು ಈಗ ಕೆಲವೆಲ್ಲ ಹೇಳದ್ನಲ್ಲ, ಮೇಯ್ನು ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದಾಗ್ಲಿ, ನಮ್ಮೇಲ್ ನಾವು ಕಾನ್ಫಿಡೆನ್ಸ್, ನಾವೇನು ಮಾಡ್ತಿದೀವಿ ಅನ್ನೋದ್ರದ್ದು ಸ್ವಲ್ಪ ಅವಗಾಹನೆ ಅಂತಾರಲ್ಲ, ಅದ್ ಮಾಡ್ತಿರೋದ್ರ ಮೇಲೆ ಗಮನ ಇರಬೇಕು. ಮಾಡ್ಕೊಂಡು ಹೋದ್ವಿ ಅಂದ್ರೆ ನಮ್ಮಷ್ಟು ಎಕ್ಸಲೆಂಟ್ ಯಾರೂ ಇಲ್ಲ. ಇದನ್ನ ಕರೆಕ್ಟ್. ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ನಾನು. ಅಂದ್ರೆ ಯಾರಾಗ್ಲಿ ಭಯ ಪಡ್ಬೇಡ್ರಿ, ಭಯ ಅನ್ನೋದ್ ಫಸ್ಟ್ ಹೊರ್ಗಡೆ ತೆಗೀರಿ. ಗೌರವ ಕೊಡೋಣ, ಭಕ್ತಿ ಇಟ್ಕೊಳ್ಳೋಣ. ದೊಡ್ಡವರು ಅಂತ ಆಗ್ಲಿ, ಇಲ್ಲ ಇನ್ನು ಮಕ್ಳಿಗೂ ಕೊಡೋಣ. ಯಾಕಂದ್ರೆ ಕೆಲವು ಸಲ ಮಕ್ಳಿಗೂ ನಾವು ಗೌರವ ಕೊಡ್ಬೇಕಾಗುತ್ತೆ, ಪ್ರೀತಿನೂ ಕೊಡ್ಬೇಕಾಗುತ್ತೆ. ಇದೆಲ್ಲ ಹಿಂಗೆಲ್ಲ ಇದು ನನ್ನ ಅನುಭವ. ನನಗಂತೂ ಇದರಿಂದ, ಯಾಕಂದ್ರೆ ಇದನ್ನ ನಾನು ಒಂದೊಂದ್ಸಲ ವೆಬಿನಾರ್ಗೆ ಅಟೆಂಡ್ ಮಾಡಕ್ಕೂ ಆಗಲ್ಲ, ನಾನು ಮೀಟಿಂಗ್ ಆಫೀಸ್ಗೆ ಹೋಗೋದಿರುತ್ತೆ. ಹಂಗಾಗಿ ಇನ್ನರ್ ಸರ್ಕಲ್ ಅಂತೂ ನಾನು ಮಿಸ್ ಮಾಡಕ್ ಇಷ್ಟನೇ ಪಡಲ್ಲ. ಯಾಕಂದ್ರೆ ನಮ್ಗ ಒಬ್ಬೊಬ್ರದ್ದು ಒಂದೊಂದು ಅನುಭವ, ಏನೇನ್ ಆಗ್ತಿದೆ, ಹೆಂಗಿದ್ದಾರೆ, ಅದ್ ನಮ್ಗೊಂದು ಅನುಭವ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಮಿಸ್ ಮಾಡದೆ ಮಾಡ್ತಿರ್ತೀನಿ. ಎಲ್ಲ ಇನ್ನರ್ ಸರ್ಕಲ್ ಕಾಲ್ಸ್ ಮಿಸ್ ಮಾಡ್ಕೊಳ್ಬೇಡ್ರಿ, ಯಾಕಂದ್ರೆ ಇದ್ರಲ್ಲೇ ನಾವು ಹೊಸದೆಲ್ಲ ಕಲಿಯೋದು. ಹೌದು ಹೌದೌದೌದು, ತುಂಬಾನೇ ಇದೆ ಇದು. ವೆಬಿನಾರ್ ಬಂದು ಹೊಸ ಜನಕ್ಕೆ ಗೊತ್ತಾಗ್ಲಿ ಅಂತ ಅದು ವೆಬಿನಾರ್ಸ್ ಹೌದು, ಮಾಡ್ತಾ ಇರೋದು. ನನ್ಗೆ ಅದ ಅರ್ಥ ಮಾಡ್ಕೊಂಡು ನಾನು ಅದಕ್ಕೆ ಒಂದ್ಸಲ ನಿನ್ನ ಹತ್ರನೇ ಮಾತಾಡಿದ್ದೆ ಅದ್ರ ಬಗ್ಗೆ. ಅದ್ರದ್ ಬಗ್ಗೆ ಗೊತ್ತಾಯ್ತು. ಮತ್ತೆ ಇನ್ನೊಂದೇನಂದ್ರೆ ಹೆಚ್ಚಿಗೆ ಇಂಗ್ಲಿಷ್ ಎಲ್ಲ ಇರುತ್ತೆ ಸ್ವಲ್ಪ. ಸ್ವಲ್ಪ ನನ್ಗೂ ಅದು ಆಲ್ಮೋಸ್ಟ್ ನೀನು ನಮ್ಗೆ ಕ್ಲಾಸ್ ಮಾಡ್ತಾನೆ ಇರ್ತೀಯ. ಅವ್ರಿಗೆ ಮಾಡೋದಕ್ಕಿಂತ ನಾವು ಸ್ಟೂಡೆಂಟ್ಸ್ ಆಗಿ ನಾವು ತುಂಬಾನೇ ಕಲಿತಿದ್ದೀವಿ ಇದ್ರ ಬಗ್ಗೆ. ಮತ್ತೆ ಇನ್ನೊಂದ್ ನಿನ್ನ ಹತ್ರ ಕೇಳಕ್ಕೂ, ನಮ್ಗೊಂದು ಫ್ರೀ ಆಗಿ ಕೇಳಕ್ಕೂ ಒಂದು ಇದಿರುತ್ತೆ. ನಿನ್ಗಿಲ್ಲ ಅಂತಂದ್ರು ಗ್ರೂಪ್ ಅಲ್ಲಿ ಇವಾಗ ನಾನು ಈ ತರ ನನ್ಗೆ ಆಗ್ತಾ ಇದೆ ಅಂದಾಗ, ಈಗ ಕೃತಿ ಅವ್ರಾಗ್ಲಿ, ಇಲ್ಲ ಅನುಶ್ರೀ ಆಗ್ಲಿ, ನೀವಾಗ್ಲಿ, ಯಾರೋ ಒಂದು ನಮ್ಗೊಂದು ಸಜೆಷನ್ ಕೊಡ್ತೀವಲ್ಲ. ಹೌದು ನಾನಿಲ್ಲ ತಗೊಳಕ್ ನಾನ್ ಚಿಕ್ಕವರು ದೊಡ್ಡವರು ಅನ್ಕೊಳಲ್ಲ. ಈಗ ನಮ್ ಮಿತ್ರ ನನ್ಗೇನಾರು ಹೇಳ್ಕೊಟ್ರು ಸಹಿತ ನಾನು ಅವಳ ಹ್ಯಾಪಿಯಾಗಿ ತಗೋತೀನಿ. ಹೌದು ಯಾಕಂತಂದ್ರೆ ಅದು ಅದು ಅವ್ರಿಗೆ ಕೊಡೋ ರೆಸ್ಪೆಕ್ಟ್ ನನ್ನದು. ಈಗ ಅವಳ ಮಿತ್ರ ಇರ್ಬಹುದು, ಅವಳನ್ನ ಮನೇಲಿ ಎಲ್ರಿಗೂ ಗೊತ್ತು. ನಾನ್ ಬಂದೆ ಅಂದ್ರೆ ಅವಳು ನನ್ನನ್ನ ಹೆಂಗ್ ಹಚ್ಕೋತಾಳೆ,
ನಾನ್ ಅವಳನ್ನ ಹೆಂಗ್ ಹಚ್ಕೊಂಡಿರ್ತೀನಿ ಅಂತ. ಅದ್ ನಾವಿಬ್ರು ನಮಗ್ ಕೊಟ್ಕೋತಿರೋ ರೆಸ್ಪೆಕ್ಟ್ ಅಂತ ನಾನ್ ಅನ್ಕೊಂಡಿದೀನಿ. ಹೌದೌದು ಆಟೋಮೆಟಿಕ್ ಆಗಿ ನಾವೊಬ್ರಿಗೆ ಏನ್ ಕೊಡ್ತೀವೋ ಅದು ನಮಗ್ ಬರುತ್ತೆ. ಹೌದು ಕರೆಕ್ಟ್. ನಾವೇನ್ ಮತ್ತೆ ಕೊಡ್ತೀವೋ ಅದು ನಮ್ಗ್ ರಿಪೀಟ್ ಬರುತ್ತೆ. ಅಷ್ಟೇ ನನಗ್ ಗೊತ್ತಿರೋದು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಾನು. ನನ್ನ ಅನುಭವ ಇದು. ಈ ಒಂದ್ 7-8 ತಿಂಗಳಿಂದ ನನಗಾಗಿರೋ ಅನುಭವ ಇದು. ಓಕೆ, ಥ್ಯಾಂಕ್ ಯು ಫಾರ್ ಶೇರಿಂಗ್. ಮತ್ತೆ ಥ್ಯಾಂಕ್ ಯು. ಇವಾಗ ಒಂದು ಕ್ವೆಶನ್ ಕೇಳೋದಿದೆ. ಹ್ಮ್. ನಿಮಗೆ ಹೆಂಗ್ ಅನ್ನಿಸ್ತಿದೆ ಇವಾಗ? ಫಸ್ಟ್ ರಿಲೇಶನ್ಶಿಪ್ಗಳೆಲ್ಲ ಮುಂಚೆ ಹೆಂಗಿತ್ತು, ಇವಾಗ ನಿಮ್ಮ ಅಭಿಪ್ರಾಯ ಹೆಂಗಿದೆ, ಹೆಂಗ್ ಚೇಂಜ್ ಆಗಿದೆ? ಇವಾಗ Change ಫಸ್ಟ್ ಅಲ್ಲಿ ಹೆಂಗಿತ್ತು ನಿಮಗೆ? ನಿಮಗೇನಾದ್ರೂ ಒಂದು ಅಯ್ಯೋ ಈ ತರ ಆಗ್ತಿಲ್ವಲ್ಲ ಅನ್ನೋದು ಜಾಸ್ತಿ ಇರೋಂಗೆ, ಮತ್ ಇವಾಗ ನಿಮ್ ಮೇಲೆ ನಿಮಗ್ ನಂಬಿಕೆ ಇರೋದ್ರಿಂದ ಇರ್ಲಿ ಬಿಡು ಅಂತ ಯಾವ ತರ ನಿಮ್ಗೆ ಚೇಂಜಸ್ ನೋಡಕ್ ನಾನು ಸ್ಟಾರ್ಟ್? ಈಗ ಏನಾಗಿದೆ ಅಂದ್ರೆ, ಇದು ಆಕ್ಚುಲಿ ಕ್ಲಾಸ್, ಇದು ಒಳ್ಳೆ ಇನ್ನ ನೀವು ಕ್ವಶನ್. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ? ಹೌದು, ಮಾಡ್ಕೊಳ್ತಾನು ಇದ್ದೀನಿ. ಒಂದೇನಂತ ಹೇಳಕ್ ಇಷ್ಟ ಅಂದ್ರೆ, ಮೊದ್ಲು ತುಂಬಾನೇ ನಾನೊಂದ್ ಸ್ವಲ್ಪ ಒಂದ್ ಟೈಮ್ ನಾನು ಏನೋ ಜನರ ಅಭಿಪ್ರಾಯ ಪ್ರಕಾರ ನನಗೇನ್ ಹಂಗ ಅನ್ಸಿರ್ಲಿಲ್ಲ. ಏನೋ ನಾನ್ ಹಿಂಗಾಗಿದ್ದೀನಿ ಅಂತ ನಮ್ಮ ಫ್ಯಾಮಿಲಿಲೇ ನನ್ನನ್ನು ತುಂಬಾ ಮಾತಾಡಿದ್ರು, ಅನ್ಕೊಂಡ್ರು. ನಾನು ಯಾವ್ದನ್ನು ಹಂಗಂತೆ ಹಿಂಗಂತೆ ಅಂತ ಮೂರನೇವ್ರು ಹೇಳೋರೇ ಬಿಟ್ರೆ ನನ್ನನ್ನು ಡೈರೆಕ್ಟ್ ಆಗಿ ಯಾರು ಮಾತಾಡ್ತಿರ್ಲಿಲ್ಲ. ಅದೊಂದು ನನ್ಗೇನಾಯ್ತು ಅಂದ್ರೆ, ನನ್ನ ಮುಂದೆ ಬಂದ ತಕ್ಷಣ ಅವ್ರ ಬಿಹೇವಿಯರೇ ಬೇರೆ ಇರ್ತಿತ್ತು. ಏನೋ ನಾನು ಅಂದ್ರೆ ಏನೋ ಇದೇ ಇಲ್ದಂಗೆ ಅಂತ. ಆದ್ರೆ ನಾನು ಹಂಗ ಹೋದ ತಕ್ಷಣ ಅವ್ರದ್ದು ಬಿಹೇವಿಯರೇ ಬೇರೆ. ಎಲ್ಲ ಗೊತ್ತಿತ್ತು ನನ್ಗೆ. ನಾನ್ ಮೊದ್ಲು ತುಂಬಾನೇ ದುಃಖ ಪಟ್ಟಿದ್ದೀನಿ. ಯಾಕಂದ್ರೆ ಎಲ್ರಿಗೂ ನಾನು ಎಷ್ಟ್ ಮಾಡ್ತಿದ್ದೆ, ಎಷ್ಟ್ ನೋಡ್ಕೊತಿದ್ದೆ, ಎಲ್ರು ಇಷ್ಟವಾಗಿ ಮಾಡ್ತಿದ್ದೆ. ಯಾಕೆ ಇವರೆಲ್ಲ ನನ್ನನ್ನ ಆಗ್ಲಿ ಒಂದ್ ಸ್ವಲ್ಪ ನಾನ್ ಕೆಳಗ್ ಬೀಳೋಷ್ಟೊತ್ತಿಗೆ ಈ ತರ ಮಾಡ್ತಾರ, ಹಿಂಗೆಲ್ಲ ಅಂತಿದ್ದಾರೆ. ಆದ್ರೆ ನಿಜವಾಗ್ಲೂ ನಾನೇನ್ ಮಾಡ್ದೆ ಅಂತಂದ್ರೆ, ಸ್ವಲ್ಪ ದಿನ ನಾನು ಎಲ್ರಿಂದಾನು ದೂರ ಇದ್ಬಿಟ್ಟೆ. ನೋಡೋಣ, ಅವ್ರು ನಿಜವಾಗ್ ಪ್ರೀತಿ ಇರೋರು ನನ್ನನ್ನ ಇಷ್ಟಪಟ್ಟು ಮಾತಾಡ್ತಾರೆ, ಇಲ್ದೇ ಇರೋರು ಬೇಡ. ಅದನ್ನ ನಾವೇನು ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಕೆಲವ್ರಿಗೆ ಹೆಂಗಂದ್ರೆ ಅವ್ರು ಮಾಡಿದ್ದೇ ರೈಟ್, ಅವ್ರದ್ದೇ ಕರೆಕ್ಟ್. ಇವಳ ಸಂಬಂಧನೇ, ಇವಳ ಜೊತೆಲಿ ಹುಟ್ಟಿದಾಳೆ, ಇಲ್ಲ ನಮ್ಗೆ ಇನ್ನೊಂದು ನೆಂಟಸ್ತಿಗೆನೋ ಏನೋ ಒಂದು ಬಂಧ ಇದ್ದೇ ಇರುತ್ತೆ. ಮನೆ ಅಂದ್ಮೇಲೆ, ಕುಟುಂಬ ಅಂದ್ಮೇಲೆ ಆಗಿದ್ದಾಗೋಯ್ತು, ಏನ್ ಮಾಡಕ್ಕಾಗುತ್ತೆ ಅಂತ ಅನ್ಕೊಂಡು ಅವ್ರಿಗೂ ಬರ್ಬೇಕದು. ಇವಾಗ ನಾನ್ ಬೇರೆಯವ್ರದ್ದು ಬೇಡ ಬಿಡಿ, ಬೇರೆಯವ್ರದ್ದು ನಾವೇನು ಅಲ್ಲಲ್ಲ, ಮಾಡಕ್ ಆಗೋದಿಲ್ಲ. ಅದಕ್ಕೆ ನಾನೀಗ ನನ್ನವರೆಗೂ ಏನ್ ಬಂದಿದೆ ಅಂದ್ರೆ, ನನಗ್ ಓಕೆ ಅನ್ಸಿದೆಯಾ, ನಾನು ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಹಾಗಂತ ಬೇರೆಯವ್ರನ್ನ ನಾನು ಓಪನ್ ಆಗಿ ಹೇಳ್ಕೊಂಡು ಇಲ್ಲ, ತೋರ್ಸ್ಕೊಂಡು ಇಲ್ಲ. ಅವ್ರು ನನ್ ಜೊತೆ ಚೆನ್ನಾಗಿದ್ರೆ ನಾನು ಅವ್ರ ಜೊತೆ ಚೆನ್ನಾಗಿದ್ದೀನಿ, ಅಷ್ಟೇ. ಅದು ಬಿಟ್ಟು ಫಸ್ಟ್ ನಾನು ಅಲ್ಲಿ ಹೆಂಗಿತ್ತು, ಇವಾಗ ಹೆಂಗಿದೆ? ಫಸ್ಟ್ ಅಲ್ಲಿ ಹಿಡ್ದಾಡಕ್ ಹೋಗ್ತಿದ್ದೆ, ನೋವು ಪಟ್ಕೋತಿದ್ದೆ, ಇನ್ನೊಂದ್ ಮಾಡ್ತಿದ್ದೆ. ಈಗ ತಲೆನೂ ಕೆಡ್ಸ್ಕೊಳಲ್ಲ. ಯಾಕಂದ್ರೆ ಬೇಕಿರೋರು ನನ್ನನ್ನು ಮಾತಾಡ್ಕೊಳ್ಳಿ. ಸುಮತಿ ಬೇಕು ಅಂತಿದ್ರೆ ಮಾತಾಡ್ಲಿ. ಆತರ ಅವ್ರಿಗೇನಾದ್ರು ಕೆಲ್ಸ ಆಗ್ಬೇಕಿದ್ರೆ ಮಾತಾಡ್ತಾರೆ. ಅದು ಗೊತ್ತಾಗತ್ ನನ್ಗೆ. ಇವ್ರು ಸುಮ್ನೆ ಈಗೇನೋ ಈ ಒಂದ್ ಸಣ್ಣ ಕೆಲ್ಸಕ್ ಮಾಡಿದ್ದಾರೆ, ಆಯ್ತು, ಒಂದು ನನ್ ಕೈಲಿ ಆಗಿದ್ರೆ ಮಾಡೋಣ, ಇಲ್ಲ ಬೇಡ. ಇಷ್ಟಕ್ ನಾನು ತಯಾರಾಗ್ಬಿಟ್ಟಿದ್ದೀನಿ ಈಗ. ಓಕೆ, ಅಷ್ಟ್ ಮಾಡ್ಕೊಂಡಿದ್ದೀನಿ. ಈಗ ನನ್ಗೆ ಯಾವ ಇದು ಇಲ್ಲ ಅಂತೂ ಯಾರನ್ನೂ, ನನ್ಗೆ ಯಾರ ಮೇಲೂ ನನ್ ಕೋಪ, ದ್ವೇಷ, ಈ ತರ ಬೇಜಾರುಗಳು, ಜಗಳಗಳು ಇವೆಲ್ಲ ನಾನ್ ಮಾಡೋದೇ ಇಲ್ಲ ಯಾರ ಮೇಲೂ. ಯಾರಾದ್ರೂ ಅಕಸ್ಮಾತ್ ಹಂಗ ಅನ್ಸಿ ನನಗ್ ಕೇಳಿದ್ರುನು, ಅಯ್ಯೋ ನನ್ ತಪ್ಪಾಯ್ತಪ್ಪ ಅಕಸ್ಮಾತ್, ಯಾಕಂದ್ರೆ ನಾನೇ ಕ್ಷಮೆ ಕೇಳ್ಬಿಡ್ತೀನಿ, ಅಷ್ಟೇ, ಮುಗೀತ ಅಲ್ಗೆ. ಅದನ್ನ ದೊಡ್ಡದ್ ಮಾಡಕ್ ನಾನು ಇಷ್ಟಪಡಲ್ಲ. ಹಿಂಗೆ ಇಷ್ಟವರೆಗೂ ನಾನ್ ರಿಲೇಶನ್ಶಿಪ್ ಇಟ್ಕೊಂಡ್ಬಿಟ್ಟಿದ್ದೀನಿ ನನ್ನವರೆಗೂ. ನಾನು ಇಷ್ಟೇ ಈಗಿನ ಫಿಕ್ಸ್ ಆಗಿದ್ದೀನಿ. ಆದ್ರೆ ಇನ್ನೂ ಕೆಲವೊಂದು ಕಲಿಯೋದು ಇದೆಯೇನೋ, ಮುಂದಕ್ ಕಲಿತಾ ಹೋಗ್ತೀನಿ. ಇವಾಗ ಈ ವಿಷಯದಲ್ಲಿ ನಾನು ಒಂದು ಹೇಳ್ತೀನಿ. ಏನು ಅಂದ್ರೆ, ನಾವೆಲ್ಲ ಇದು ಕಲ್ತಿದೀವಲ್ವಾ, ಹಾಕಿನ್ಸ್ ಲಾ, ಅದೇ ಸ್ಕೇಲ್ ಫ್ರೀಕ್ವೆನ್ಸಿ ಇದು ಹೆಂಗಿರುತ್ತೆ ಅನ್ನೋದೆಲ್ಲ ನಾವು ಕಲ್ತಿದೀವಲ್ವಾ. ಯಾವ ವಿಷಯ? ಹಾಕಿನ್ಸ್ ಲಾ ಸ್ಕೇಲ್, ಹಿಂಗಿರೋ ಸ್ಕೇಲು. ಒಂದ್ ನಿಮಿಷ ಇರಿ, ನಾನು ತೋರಿಸ್ತೇನೆ. ಸೊ ಯಾರ್ಯಾರು ಜಾಯಿನ್ ಆಗಿದ್ದೀರಾ? ಹಲೋ, ಐ ಡೋಂಟ್ ನೋ ಹೂ ಆಲ್ ಹ್ಯಾವ್ ಜಾಯಿನ್ಡ್.
Hi, Veena. Hawkins law of free. Hi, Uma. Navya is also here. Oh, hi, Navya. Hi. ಓಕೆ, ಇವಾಗ ಒಂದು ಇಮೇಜ್ ಶೇರ್ ಮಾಡ್ತೀನಿ. ಐ ವಿಲ್ ಪುಟ್ ದಿಸ್, ಈ ಇಮೇಜ್ನ ನಾನು ಇದರಲ್ಲೂ ಹಾಕ್ತೀನಿ, ಗ್ರೂಪಲ್ಲೂ ಹಾಕ್ತೀನಿ. ಡೌನ್ಲೋಡ್ ಇಮೇಜ್. You're on mute, Uma. Oops. Thank you. Thank you for letting me know. Okay, so since we were speaking about relationship, ಸುಮತಿ ಅವರೇ, ನಾನು ರಿಲೇಶನ್ಶಿಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾತಾಡ್ತಿದ್ವಿ ಅಲ್ವಾ ನಾವು? ಹೌದೌದು. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ, ಆಲ್ ದೋಸ್ ಹೂ ಆರ್ ಸ್ಟ್ರಗ್ಲಿಂಗ್ ವಿತ್ ರಿಲೇಶನ್ಶಿಪ್ಸ್, ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ಯು ಆರ್ ಸಾರ್ಟೆಡ್. ಇದೆಷ್ಟೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ. ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್. ಓಕೆ, ಇದು ಬಂದು ಸುಮ್ಮನೆ ಒಂದು ಹಾರ್ಡ್ಲಿ ಲೈಕ್ ಸಮ್ 25% ದಟ್ ಐ ಆಮ್ ಟೆಲಿಂಗ್, ಬಟ್ ಇಫ್ ಯು ಗೆಟ್ 25%, ಮೆಜಾರಿಟಿ ಆಫ್ ದ ಟೈಮ್ ಇಟ್ ಇಸ್ ಸಾರ್ಟೆಡ್. ಮೆಜಾರಿಟಿ ಆಫ್ ದ ಟೈಮ್ ವೆನ್ ಯು ಆರ್ ಕನ್ಫ್ಯೂಸ್ಡ್, ಅಥವಾ ಎಷ್ಟೊಂದು ಸತಿ ನಮಗೆಲ್ಲ ಅವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾಕೆ ನಾನು ಅಂದರೆ ಇಷ್ಟ ಇಲ್ಲ, ಆ ಥರ ಏನಾದರೂ ಡೌಟ್ಸ್ ಇದೆ ಅಂದರೆ ದಿಸ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಓಕೆ, so when you see this scale, this is called as Hawkins scale. Okay, so when you see this scale, I hope it is visible to all of you. Idralli, can you see the down part is red in color, and then orange, and then yellow, and then green, and then blue, purple, ಮತ್ತೆ yeah, and then last comes gold. Okay, so ಇವಾಗ ಇದರಲ್ಲಿ the bottom part is the lowest frequency. ಲೋವೆಸ್ಟ್ ಫ್ರೀಕ್ವೆನ್ಸಿ ಏನೇನಿದೆ? ಗಿಲ್ಟ್, ಶೇಮ್, ಅಪತಿ, ಗ್ರೀಫ್, ಫಿಯರ್, ಆಲ್ ದೀಸ್ ಆರ್ ಲೋ ಫ್ರೀಕ್ವೆನ್ಸಿ. ಮೆಜಾರಿಟಿ ಆಫ್ ದ ಟೈಮ್ ನಮ್ಗೆ ಜಾಸ್ತಿ ಯಾವ ಫೀಲಿಂಗ್ ಇದರಲ್ಲಿ ನೋಟಿಸ್ ಮಾಡ್ರಿ. ನಾನು ನಿಮಗೆ ಒಂದು ಟೈಮಲ್ಲಿ ಹೇಳ್ದೆ ನೋಡಿ, ಲಾಸ್ಟ್ ವೀಕ್ ಹೇಳಿದ್ದೆ ನೋಡಿ, ಕೀಪ್ ಎನ್ ಅಲಾರಾಮ್, ನಿಮಗೋಸ್ಕರ ನಿಮ್ಗೆ ಅಲಾರಾಮ್ ಇಟ್ಕೊಳ್ಳಿ, ಅದರಲ್ಲಿ ಚೆಕ್ ಫಾರ್ ಯೋರ್ ಸೆಲ್ಫ್, ನೀವು ಯಾವ ಎಮೋಷನಲ್ ಇದ್ರಿ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ. ಸೊ ಆಲ್ ಆಫ್ ಯು ಕ್ಯಾನ್ ಡೂ ದಿಸ್. ಯು ಕ್ಯಾನ್ ಜಸ್ಟ್ keep an alarm for yourself, or you can just be alert on every 1 hour. Just check your emotions. How is your emotions? It is very important for us to understand our emotions. That's why we do visualization. That's why visualization is very important. We are literally training our mind to feel that high emotion. Nobody of us are practicing grief, right? Nobody of us are practicing shame, right, during our visualization. No, right? You can unmute and you can tell me. No, Uma. During visualization, nobody wants to do that because we are practicing that more anta agogutte. That's why we are supposed to practice. What are we doing? What are we doing in our visualization? We are we are attracting, like we are dreaming of something that we want in our life. ನಮಗೇನ್ ಬೇಕು ನಮ್ಮ ಜೀವನದಲ್ಲಿ, ನಾವು ಅದನ್ನಲ್ವಾ ನಾವು ವಿಜುವಲೈಸ್ ಮಾಡ್ಕೊತಾ ಇರೋದು. ಇವಾಗ ಇದರಲ್ಲಿ ಇಫ್ ಯು ಆರ್ ಫೀಲಿಂಗ್ ಲಾಡ್ ಆಫ್ ಶೇಮ್, 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 you are going to attract people who are going to make you feel shame. Making sense? If you are going to feel
guilt majority of the time. Like some of us, some of them don't know how to set boundaries. So when someone is asking, when the manager is asking you to work extra hours, we cannot say no. And then what happens? We are going to feel guilty about it. Shay, I should have said no. I should have said no. I shouldn't. I would have slept little earlier, or maybe I would have gone out for dinner with my family, or maybe I could have taken my child to the playground, something or the other, right? Or it can be other way around also. If you are, if you would have said no to your manager, or if you would have said no, if you would have just used the word no to anyone, it can be family, friends, and then after that you feel guilty. Share, I told of no. I wonder what they are feeling right now. ಈ ತರ ಎಲ್ಲ ನಮಗೆ ಅನ್ನಿಸ್ತಿದೆ ಅಂದ್ರೆ it is guilt. We are vibrating in the low frequency. And what is going to happen? We are going to attract a lot of situations to make us feel guilt. It can be through anything. So, Ivaga, I'm going to share my story. So called my best friends or close friends, I'm no more in touch with them because my energy is not matching their energy. It is not matching. Maybe I'm somewhere here, or maybe they are somewhere here. It is not matching. So that's why slowly we got disconnected. If people around you are making you feel bad, it is a proof to you that that's how you are treating yourself, like that. That's why visualization. That's why we are practicing visualization on daily basis, feeling all these emotions: peace, joy, love, acceptance. There's now Sumati ಅವ್ರು ಶೇರ್ ಮಾಡ್ತಾ ಇದ್ರಲ್ಲ, acceptance. Kruti was sharing acceptance. Accepting the way the society is, accepting the way people are around, accepting that okay, this is under my control, this is not under my control, so we are not going to um, leak our energy. Making sense? Okay. Yes. I hope I made it clear. So that's why visualization. See, this process, the graphotherapy process is beautiful. It is all taken from NLP, neuro linguistic programming, that literally changing the neurons. Visualization is so damn powerful. Graphotherapy is so damn powerful. Hand exercises are powerful. Hand exercises are nothing but remote control. If this is strong, if this is flexible only, we are able to write, the pathway is clear. So if you want to write your thigh bar on top, but your hand is not able to do it, your mind knows that it is supposed to go on top, but if your hand is not able to execute it, what is the point? That's why we cannot miss any of this. And the last step also, healing. We would have created positive energies in our palms and we just place it wherever we want to heal. All these steps, the 6 steps, are very, very powerful. And don't forget the first step: smile. Smile and start this process. How many of you have forgotten to smile today? You can unmute and speak. Hello, where is everyone? Off camera. I can't see anyone. Have you all smiled before starting the process? Yes. Okay. Navya, I hope you did not forget to smile. You're on mute.
Yes, I do smile every day, but today I was on travel. I was like, let's not do today. Okay. It's But completely you can do it in the night also. okay. Sure. So you see, all these steps are so powerful, and we are unknowingly, I'm making you all practice something very, very powerful. Did you all know visualization? This is what it was doing. Kruti, I'm sure Kruti would have had an idea. ಸ್ವಲ್ಪ idea ಇರುತ್ತೆ because she would have learnt all this last year. But I have to remind, right? Have to remind you all. And I'm sure for Veena and Navya, it is a new topic. The more we practice our emotions, we are signaling, we are training our mind. This is what I want. And how many of you have seen luck? ಅದೇಂಗೆ ಈ ಥರ ಆಗೋಯ್ತು ನನಗೆ, ಅದೇಂಗೆ ಈ ಥರ ಆಯಿತು ಅಂತ. ಹೌ ಮೆನಿ ಆಫ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಲಕ್ ಇನ್ ಯೋರ್ ಲೈಫ್ ಆಫ್ಟರ್ ಗ್ರಾಫೋಥೆರಪಿ? That is because you trained your mind, you felt those emotions, and your brain is attracting those emotions. This is not magic. Veena, luck, there has Yes, to be yes, a luck. yes. What? What are you doing, Veena? Are you in some other meeting also? No. You zoned off? I was thinking what I should do. So many things to tell. So uh, I'm listing my things. Okay. Then you should go like this Yes, first. yes. I thought Veena is feeling bad. Others are raising their hand, and Veena is like, I don't know what happened to me. No, ma. No, ma. I'm just calculating my list. Yeah. So you see, visualization, it is something, even if you were not able to do like even if you're not able to do graphotherapy, like you're traveling or you missed your book, and Veena, now you don't have graphotherapy book. So ಏನ್ ಮಾಡ್ಬೋದು ಅಂದ್ರೆ gratitude. Before writing gratitude, do your hand exercises, visualization. But graphotherapy is a different impact. It is going to help faster results, faster uh, you tend to attract more miracles into your life, all that. ಇವೆಲ್ಲ ಮಿರಾಕಲ್ ಅಲ್ಲ, ಇವೆಲ್ಲ ಪ್ಯೂರ್ ಸೈನ್ಸ್ ಅಷ್ಟೇ. Science has not, science is not able to keep up with our spirituality. Like all these things are spirituality, in fact. Science is not able to keep up with the spirituality explanation ಎಲ್ಲ. But ಸೈನ್ಸ್ ಇಂದ ಎಷ್ಟು ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಆ್ಯಂಡ್ ಆಲ್ ದೀಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್. ಇನ್ನ ಡೀಪರ್ ನಾಲೆಜ್ ತುಂಬ ಇದೆ, ಅದನ್ನೆಲ್ಲ ಎಷ್ಟೊಂದು ಇನ್ನ ಸೈನ್ಸೇ ಪ್ರೂವ್ ಮಾಡೋಕ್ಕೆ ಆಗಿಲ್ಲ. ಓಕೆ ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್, ಅಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ. ವೀಣಾ ಇಸ್ ಲೈಕ್, ಉಮ್ಮ ನಂಗೆ ತುಂಬ ಡೌಟ್ಸ್ ಇದೆ, ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಿಲ್ಲ. Yes, ma. Today's topic. ನಂಗೆ ಶೇರ್ ಮಾಡ್ಬೇಕಿದೆ ಆಕ್ಚುಲಿ. ನಂಗೆ ಫಸ್ಟ್ ನೀವು ತೋರಿಸಿದ್ರಿ ಅಲ್ವಾ, ಇವಾಗ ಏನ್ ಪಿಕ್ಚರ್ ತೋರಿಸಿದ್ರಿ ಅಲ್ವಾ. ಸೊ ಆಕ್ಚುಲಿ ಐ ವಾಸ್ ಲೈಕ್ ದಟ್, ಆಲ್ವೇಸ್ ಇನ್ ಅ ಫಿಯರ್ or some other guilt, something like that. Now I am okay. I am my thoughts are clear now. uh, uh, Things what fears me, what not fears me, and which is under control. uh, we can set our boundaries now. That ಕರೆಕ್ಟ್. much clarity I have now. ಎಸ್, ಯಾ, ಥ್ಯಾಂಕ್ ಯು ಫಾರ್ ಶೇರಿಂಗ್ ದ್ಯಾಟ್. ಅಟ್ ಒನ್ ಪಾಯಿಂಟ್ ವಾಟ್ ನಾನೇನು ಅಂದರೆ ನಾನು ಇನ್ನೂ ಸ್ವಲ್ಪ, ಮೇ ಬಿ ಐ ವಾಸ್ ಇನ್ ಮೈ ಅರ್ಲಿ 20s ಅಥವಾ mid-20s ಏನೋ ಅನಿಸುತ್ತೆ. ಅವಾಗ ನಾನು ಏನು ಅನ್ಕೊತಿದ್ದೆ ಗೊತ್ತಾ, ದ ಮೋರ್ ಐ ಫೀಲ್ ಸ್ಯಾಡ್, ಗಾಡ್ ನನ್ನನ್ನು ಜಾಸ್ತಿ ನೋಡ್ಬಿಟ್ಟು ಅಯ್ಯೋ ಪಾಪ ಈ ಹುಡುಗಿ ತುಂಬ ಅಯ್ಯೋ ಅನಿಸ್ತು ಅಂದ್ಬಿಟ್ಟು ನನಗೆ ಬೇಗ ಆಶೀರ್ವಾದ ಕೊಡ್ತಾರೆ, ಆ ಥರ ಅನ್ಕೊಂಡಿದ್ದೆ ನಾನು. ವಿಚ್ ವಾಸ್ ಆಬ್ಸಲ್ಯೂಟ್ಲಿ ರಾಂಗ್ ಆನ್ ಮೈ ಪಾರ್ಟ್. ನಾನು ಹೇಳ್ದಂಗೆ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಪಿರಿಚುವಲ್ ಮ್ಯಾನ್ ಅವ್ರು ಹೇಳಿದ್ದು, ಗಾಡ್ ಇಸ್ ನಾಟ್ ಗೋಯಿಂಗ್ ಟು ಮೂವ್ ಹಿಸ್ ಲಿಟಲ್ ಫಿಂಗರ್ ಆಲ್ಸೋ ಫಾರ್ ಅಸ್. ಎಲ್ಲ ನಮ್ಮಲ್ಲೇ ಅದಿರೋದು. ನಾವ್ ಹೆಂಗೆ ಚೇಂಜ್ ಆದ್ರೆ ಅದನ್ನ ನಾವು ಅಟ್ರಾಕ್ಟ್ ಮಾಡ್ತೀವಿ.
ನಮ್ಮಿಂದ ಏನ್ ಬರುತ್ತೋ ಹೊರಗಡೆ ಅದನ್ನೇ ನಾವು ಅಟ್ರಾಕ್ಟ್ ಮಾಡೋದು. ಸೊ ನಾನು ಇದು ಹೇಳಿದ್ದೆ ಅಲ್ವಾ, ಒಂದು ಪಾಂಡ್ ಎಕ್ಸಾಂಪಲ್. ಒಂದು ಪಾಂಡಲ್ಲಿ ನಾವು ಒಂದು ಕಲ್ಲು ಹಾಕಿದ್ರೆ ಹೆಂಗೆ ಅಲೆ 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 ತರ ಅಲೆ ಅಲೆ ಸಣ್ಣದಾಗಿ ಹೋಗುತ್ತೆ ಹೊರಗಡೆ ಹೋಗಿ ಪಾಂಡ್ ಎಂಡ್ ಟಚ್ ಆಗಿ ಮತ್ತೆ ವಾಪಸ್ ಬರುತ್ತೆ. ಅದಂಗೆ ರಿಪಲ್ ಎಫೆಕ್ಟ್ ನಮ್ದು. ನಾವೇನನ್ನ ನಮ್ಮಿಂದ ಯಾವ ಎಮೋಷನ್ನ ಹೊರಗಡೆ ಬಿಡ್ತೀವಿ ಅದನ್ನ ನಾವು ಅಟ್ರಾಕ್ಟ್ ಮಾಡ್ತೀವಿ. ಸೊ ನಿಮಗೆ ಇವಾಗ ಫಾರ್ ಆಲ್ ಆಫ್ ಯು ಯಾವುದು ಮೆಜಾರಿಟಿ ಆಫ್ ದ ಟೈಮ್ ಇವಾಗ ಏನು ನಿಮ್ಗೆ ಅನ್ನಿಸ್ತಾ ಇದೆ? ನಿಮಗೆ ಏನಕ್ಕೆ ಏನಾದರೂ ಒಂದು ವಿಷಯ ಒಂದು ತುಂಬ ನಮ್ಮನ್ನ ಕಾಡ್ತಾ ಇದೆ, ಅಥವಾ ಏನು ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ ಅನ್ನೋದು, ಅದೆಲ್ಲ ಏನೇನು ಅನ್ನಿಸ್ತಾ ಇದೆ ನಮಗೆ, ಅಥವಾ ನಾವು ಜಾಸ್ತಿ ಯಾವುದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ, ಅದೆಲ್ಲ ಏನಾಗ್ತಾ ಇದೆ ಅಂದರೆ ನಾವು ಎಷ್ಟು ಚಿಂತೆ ಮಾಡಿದಷ್ಟು ನಾವು ಅದನ್ನು ಅಟ್ರಾಕ್ಟ್ ಮಾಡ್ತೀವಿ. ಅದಕ್ಕೆ ವಿಜುವಲೈಸೇಷನ್ ಮಾಡಬೇಕಾಗಿರೋದು. ಗ್ರಾಫೋಥೆರಪಿ ಮಾಡಬೇಕಾದ್ರೆ ವಿಜುವಲೈಸೇಷನ್ ಆದಮೇಲೆ ಗ್ರಾಫೋಥೆರಪಿ ಮಾಡಬೇಕಾದ್ರೆ ನಾವೆಲ್ಲ ನಮ್ಮ ಕಡೆ ಗಮನ ಕೊಡ್ಬೇಕು. ಏನು ಅಂದರೆ ವಿಜುವಲೈಸೇಷನ್ ನಾವೇನು ಮಾಡಿರ್ತೀವಿ, ಫಾರ್ ಇನ್ಸ್ಟೆನ್ಸ್ ಹೆಲ್ತ್ ಬಗ್ಗೆ ವಿಜುವಲೈಸೇಷನ್ ಮಾಡಿರ್ತೀವಿ ಅನ್ಕೊಳ್ಳೋಣ. ಪರ್ ಡೇ ಒನ್ ಆಸ್ಪೆಕ್ಟ್ ಅಲ್ವಾ ನಾವು ವಿಜುವಲೈಸೇಷನ್ ಮಾಡೋದು. ಸೊ ಅವತ್ತೊಂದು ದಿನ ನಾವೇನಂತ ವಿಜುವಲೈಸೇಷನ್ ಮಾಡಿರ್ತೀವಿ, ಓ ಐ ಆಮ್ ವೇಕಿಂಗ್ ಅಪ್ ಫೀಲಿಂಗ್ ಸೋ ಫ್ರೆಶ್, ಐಮ್ ಗೋಯಿಂಗ್ ಟು ದ ವಾಶ್ರೂಮ್, ಐ ಆಮ್ ಚೆಕಿಂಗ್ ಮೈ ವೇಟ್, ಐ ಆಮ್ ಅಟ್ ಮೈ ಐಡಿಯಲ್ ವೇಟ್, ಐ ಆಮ್ ಫೀಲಿಂಗ್ ಸೋ ಫ್ರೆಶ್, ಐ ಆಮ್ ಫೀಲಿಂಗ್ ಸೋ ಲೈಟ್ ಇನ್ ಮೈ ಬಾಡಿ, ಮತ್ತೆ ಐ ಆಮ್ ಫೀಲಿಂಗ್ ಸೋ ಗುಡ್ ಇನ್ ಮೈ ಬಾಡಿ. ಮತ್ತೆ ಅಫ್ಕೋರ್ಸ್ ವಿ ಆರ್ ನಾಟ್ ಸಪೋಸ್ ಟು ಯೂಸ್ ದೋಸ್ ನೆಗೆಟಿವ್ ವರ್ಡ್ಸ್. ಪೇನ್ ಎಲ್ಲೂ ಇಲ್ಲ ಅನ್ನೋಂಗೆಲ್ಲ ಆ ಥರ ಎಲ್ಲ ಇದು ಮಾಡಬಾರ್ದು. ವಿ ಆರ್ ಜಸ್ಟ್ ಸಪೋಸ್ ಟು ಫೀಲ್ ಹೌ ವಿ ವಾಂಟ್ ಟು ಫೀಲ್ ಇನ್ ಅವರ್ ಬಾಡಿ. ಆ್ಯಂಡ್ ಎಲ್ಲಾದ್ರೂ ಬಾಡಿನಲ್ಲಿ ಎಲ್ಲಾದ್ರೂ ಇಶ್ಯೂ ಇದ್ರೆ ವಿ ಆರ್ ಗೋಯಿಂಗ್ ಟು ಟಚ್ ದಟ್ ಪಾರ್ಟ್. ಲೈಕ್ ಎನಿಥಿಂಗ್, ಏನಾದರೂ ಶೋಲ್ಡರ್ ಪೇನ್ ಇದ್ರೆ ಇಲ್ಲಿ ಮುಟ್ಟೋದು, ಅಥವಾ ಕೈಯಲ್ಲಿ ಏನಾದರೂ ಪೇನ್ ಇದ್ರೆ ಇಲ್ಲಿ ಮುಟ್ಟೋದು. ದರ್ ಇಸ್ ನೋ ಪೇನ್ ಬಿಕಾಸ್ ಐ ಜಸ್ಟ್ ಗೇವ್ ಇಟ್ ಆಲ್ ದ ಎನರ್ಜಿ ಟು ದಿಸ್ ಪಾರ್ಟ್ ಅಂತ. ಏಕೆಂದರೆ ಎನರ್ಜಿ, ನಮ್ಮ ಬಾಡಿ ಸೋ ಬ್ಯೂಟಿಫುಲಿ ಡಿಸೈನ್ಡ್, ನಮ್ಮಲ್ಲೇ ಇದೆ ಎಲ್ಲ. ಆದರೆ ನಾವು ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊತೀವಿ ಅನ್ನೋದು ನಮಗೆ ಬಿಟ್ಟಿರೋದು. ಸೊ ಇವಾಗ ನಾನು ಎಲ್ಲರಿಗೂ ಹೇಳೋದು, ಲಂಗ್ಸ್ ಮಾಡೋ ಕೆಲಸಗೆ ನಾವೇನಾದರೂ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾ? ನಿನಗೆ ಫ್ಯೂಲ್ ಹಾಕ್ಬೇಕು. ಲಂಗ್ಸ್ ಇವತ್ತು ನಾನು ಸರಿಗೆ ತುಂಬ ಜಾಸ್ತಿ ಉಸಿರಾಡ್ಬಿಟ್ಟಿದ್ದೀನಿ, ಇವತ್ತು ರೆಸ್ಟ್ ತೊಗೊಳ್ಬೇಕು, ಆ ಥರ ಏನಾದರೂ ನಾವು ಮಾಡಿದ್ದೀವಾ? ಯಾವುದಾದ್ರೂ ಆರ್ಗನ್ಸ್ ಇನ್ ಅವರ್ ಬಾಡಿ, ಕಿಡ್ನಿಗೆ ಕಿಡ್ನಿ ನೀನು ತುಂಬ ಜಾಸ್ತಿ ಫಿಲ್ಟರ್ ಮಾಡಿಬಿಟ್ಟಿದ್ಯಾ, ಇವತ್ತು ರೆಸ್ಟ್ ತೊಗೊಬಿಡು. ಇಲ್ಲ ಹೋಗಿ ನಾವು ಕಿಡ್ನಿನ ಇದು ಮಾಡ್ಕೊಂಡು ಏನಾದರೂ ಅದಕ್ಕೆ ಶಕ್ತಿ ಕೊಟ್ಕೊಂಡು ಬರಬೇಕು, ಇವತ್ತು ಪೆಟ್ರೋಲ್ ಹಾಕಿಸ್ಕೊಂಡು ಬರಬೇಕು ಅಂತ ನಾವು ಹೆಂಗೆ ಗಾಡಿನ ಇದು ಮಾಡಕ್ಕೆ ಹೋಗ್ತೀವಿ, ಆ ಥರ ಏನಾದರೂ ಆ ಥರ ಏನಾದರೂ ಮಾಡಬೇಕಾ ನಾವು? ಇಲ್ಲ. ಯಾವ ಆರ್ಗನ್ನು, ಹಾರ್ಟು ಅದ್ರ ಪಾಡ್ಗೆ ಅದು ಆಗ್ತಾ ಇದೆ ಅಲ್ವಾ? ಹೆಸರು ಅದ್ರ ಪಾಡ್ಗೆ ಎಲ್ಲ ಆರ್ಗನ್ಸು ಅದ್ರ ಕೆಲಸ ಅದು ಮಾಡ್ತಾ ಇದೆ. ಇವಾಗ ನಾವೇನಾದ್ರೂ ಅಷ್ಟರದನ್ನು ನಾವು ನೋಡ್ಕೊಳ್ಬೇಕು ಅಂದಿದ್ರೆ ತುಂಬಾ ಕಷ್ಟ ಆಗಿರೋದು ನಮ್ಮ ಜೀವನ. ಇವತ್ತು ಕಿಡ್ನಿ ಡೇ, ಇವತ್ತು ನಾವು ಇವಾಗ ಹೆಂಗೆ ಜಿಮ್ಮಲ್ಲಿ ಲೆಗ್ ಡೇ, ಆರ್ಮ್ಸ್ ಡೇ, ಬೈಸೆಪ್ ಡೇ ಅಂತ ಮಾಡ್ತೀವಿ, ಅದೇ ಥರ ನಾವು ಕಿಡ್ನಿ, ಲಂಗ್ಸು, ಹಾರ್ಟು ಆ ಥರ ಎಲ್ಲ ನಾವು ಮಾಡೋಂಗಿದ್ದಿದ್ರೆ ಹೆಂಗಿರೋದು? ನಾವು ಬರೀ ನೋಡ್ಕೊಳ್ಬೇಕಾಗಿರೋದು ನಮ್ಮ ಬ್ರೈನ್ನ, ನಮ್ಮ ಮೈಂಡ್ನ. ಅದೊಂದೇ ನಮ್ದು ಕೆಲಸ ಇರೋದು. ಅದನ್ನ ನಾವು ಕರೆಕ್ಟಾಗಿ ಇಟ್ಕೊಂಡ್ವಿ ಅಂದರೆ ಆ ಮೈಂಡ್ ನಮಗೆ ಫುಲ್ ಕಂಪ್ಲೀಟ್ ಸಪೋರ್ಟ್ ಮಾಡುತ್ತೆ. ಬೈ ದ ವೇ, ಇವನ್ನೆಲ್ಲ ನಾವು ಫ್ಯಾಕಲ್ಟೀಸ್ ಅಂತ ಹೇಳ್ತೀವಿ. ಇವಾಗ ನಿಮ್ದೊಂದು ಸ್ಕೂಲ್ ಇದೆ ಅಂದರೆ ಫ್ಯಾಕಲ್ಟೀಸ್ ಎಲ್ಲ ಏನು ಕೆಲಸ? ನಮಗೆ ಸಪೋರ್ಟ್ ಮಾಡೋದು, ನಮಗೆ ಕೆಲಸ ಮಾಡೋದು, ನಮಗೋಸ್ಕರ ಅದು ಕೆಲಸ ಮಾಡ್ತಾ ಇದೆ ವಿತೌಟ್ ಸ್ಯಾಲ್ರಿ ಅಂತ ಇಟ್ಕೊಳ್ಳೋಣ. ಸೊ ಇಷ್ಟೊಂದು ಆರ್ಗನ್ಸ್ ನಮಗೋಸ್ಕರ ಕೆಲಸ ಮಾಡ್ತಾ ಇದೆ. ಮೈಂಡ್ ಒಂದೇ ನಮಗೆ ಎಗೆನೆಸ್ಟ್ ಆಗಿ ಕೆಲಸ ಮಾಡ್ತಿದೆ ಅಂದರೆ ಇಷ್ಟಕ್ಕೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಎಂಡ್ ರಿಸಲ್ಟ್ ಬಂದು ಹೆಲ್ತ್ ಇಶ್ಯೂಸೇ. ಸೊ ವಿ ಹ್ಯಾವ್ ಓನ್ಲಿ ಒನ್ ಜಾಬ್ ಟು ಡೂ, ದಟ್ ಈಸ್ ಟೇಕ್ ಕೇರ್ ಆಫ್ ದಿಸ್ ಆರ್ಗನ್, ದಟ್ ಈಸ್ ಬ್ರೈನ್, ದಟ್ ಈಸ್ ಅವರ್ ಮೈಂಡ್. ಮೈಂಡ್ನ ನಾವು ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಅಂದರೆ ನಥಿಂಗ್ ಲೈಕ್ ಇಟ್.
ಸೊ ಐ ಹ್ಯಾವ್ ಕಮ್ ಅ ಲಾಂಗ್ ವೇ. ನಾನು 3 years ಬ್ಯಾಕ್ ನಾನು ಹಿಂಗಿದ್ದೆ. ಫ್ರಮ್ ದ ಟೈಮ್ ವೆನ್ ಐ ವಾಸ್ ಟೆಲಿಂಗ್ ದಟ್ ದ ಮೋರ್ ಐ ಫೀಲ್ ಸ್ಯಾಡ್, ದ ಮೋರ್ ಗಾಡ್ ಈಸ್ ಗೋಯಿಂಗ್ ಟು ಶೋ ಮಿ ಕರುಣೆ. ಐ ಆಮ್ ಶೂರ್ ಎವ್ರಿ ಒನ್ ಆಫ್ ಯು ಹ್ಯಾವ್ ಥಾಟ್ ಲೈಕ್ ದಟ್ ಅಟ್ ಒನ್ ಪಾಯಿಂಟ್. ಅಯ್ಯೋ ನನ್ಗೆ ಹೆಂಗಾಗಿದೆ, ದೇವ್ರಿಗೆ ನಾನು ಕಾಣಿಸ್ತಾನೆ ಇಲ್ವಾ, ದೇವ್ರಿಗೆ ನಂದು ಗೊತ್ತಾಗ್ತಾನೆ ಇಲ್ವಾ. Yes. So more we have difficulties, then only God will bless us. We feel that. ಹೌದು, ಆ ಥರ ಎಲ್ಲ ಅನ್ಕೊಂಡಿದ್ವಿ ಅಲ್ವಾ. ಯಾಕೆ ಅಂದ್ರೆ ಬಟ್ ಏನಾಗುತ್ತೆ, ಗಾಡ್ ಇಸ್ ಗೋಯಿಂಗ್ ಟು ಗಿವ್ ಯು ರಿಪಲ್ ಎಫೆಕ್ಟ್. ಓ ನಿನಗ್ ಬೇಜಾನ್ ಇದು ಬೇಕಾ ತಗೋ. ಅದೊಂದೇ ಗಾಡ್ ಮಾಡೋದು. ಗಾಡ್ ಇವಾಗ ಆಗ್ಲೇ ನಮ್ಮಲ್ಲಿ ಫ್ಯಾಕಲ್ಟೀಸ್ ಎಲ್ಲ ಬೇಜಾನ್ ಕೊಟ್ಬಿಟ್ಟಿದ್ದಾರೆ. ಇದೆಲ್ಲ ನಿನಗೆ ಸಪೋರ್ಟ್ ಮಾಡಕ್ ನಾನು ಫ್ಯಾಕಲ್ಟೀಸ್ನೆಲ್ಲ ಇಟ್ಟಿದ್ದೀನಿ ಅಂತ. ಅದು ಬಿಟ್ಟು ನಾವು ದೇವ್ರೆ ನೀನು ಒಂದೇ ಒಂದು ಫ್ಯಾಕಲ್ಟಿ ನೀನು ನೋಡ್ಕೊಳ್ಬೇಕು, ದಟ್ ಈಸ್ ಯುವರ್ ಮೈಂಡ್ ಅಂತ ಕೇಳಿರೋದು. ನಾವು ಇಲ್ಲ ನಾನು ಫುಲ್ಲು ಇದಾಗಿರ್ತೀನಿ, ನೀನೇ ನನಗೆ ಸಪೋರ್ಟ್ ಮಾಡೋದ್ರೆ ತಗೋ ನಿನಗೆ ಅದೇ ಅಲ್ವಾ ಬೇಕಾಗಿರೋದು ಅಂತ. ಯಾಕೆ ಅಂದರೆ ಯೂನಿವರ್ಸ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಒನ್ ಲ್ಯಾಂಗ್ವೇಜ್, ದಟ್ ಈಸ್ ಫ್ರೀಕ್ವೆನ್ಸಿ. Universe doesn't understand Kannada, universe doesn't understand English, universe doesn't understand Spanish, none of these languages. ಯಾಕೆಂದ್ರೆ ಯೂನಿವರ್ಸ್ ಡಿಡ್ ನಾಟ್ ಕ್ರಿಯೇಟ್ ದೀಸ್ ಲ್ಯಾಂಗ್ವೇಜಸ್. ಯೂನಿವರ್ಸ್ ಕ್ರಿಯೇಟೆಡ್ ಓನ್ಲಿ ಫ್ರೀಕ್ವೆನ್ಸಿ. ಸೊ ದಟ್ಸ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಬ್ರಿಂಗ್ ದ ಬೆಸ್ಟ್ ಎಮೋಷನ್ಸ್ ವೈಲ್ ವಿ ಆರ್ ವಿಜುವಲೈಸಿಂಗ್. Focus on that. Okay, now you understood how important is visualization and what you're going to do during visualization. Not just dreaming. Oh, I wish I had that. Oh, I wish I had this. ಅದೆಲ್ಲ ಎಲ್ಲರೂ ಮಾಡ್ಬೋದು. We are not what we dream of. We are our thoughts. Okay? ಸೊ ಸ್ಟಾರ್ಟ್ ಫೋಕಸಿಂಗ್ ಆನ್, ಯು ಹ್ಯಾವ್ ಜಸ್ಟ್ ಒನ್ ಜಾಬ್ ಟು ಡೂ. ಅಂದರೆ ಅದರ್ ದೆನ್ ಬೇರೆ ಕೆಲಸಗಳು, ಅಡುಗೆ, ಊಟ, ಮಕ್ಕಳು, ಮನೆ ಅದೆಲ್ಲ ಬಿಟ್ಟು ಒಂದು ಆರ್ಗನ್ನ ನೋಡ್ಕೊಳ್ಬೇಕು, ದಟ್ ಈಸ್ ಯುವರ್ ಬ್ರೈನ್. ಫಂಕ್ಷನ್ ಆಫ್ ದ ಬ್ರೈನ್ ಇಸ್ ನಥಿಂಗ್ ಬಟ್ ಮೈಂಡ್ ಅಷ್ಟೇ. ಸೊ ಬ್ರೈನ್ ಮೈಂಡ್ ನಾನು ಎರಡು ಹೇಳ್ತಾ ಇದ್ರು, ಓ ಅದು ಬೇರೆ ಇದು ಬೇರೆ ಅಲ್ಲ. ವಾಟ್ ಎವರ್ ಫಂಕ್ಷನ್ ದ ಬ್ರೈನ್ ಡಸ್ ಇಸ್ ಮೈಂಡ್. ಓಕೆ. And ladies, this week I'm coming up with a new webinar. Okay, announcement. So this week I'm coming with a new webinar. This is like a complete different reset, and all those who are here and who are in the Right to Heal group, no, when I share it with you all, please share it in your status. Okay. Okay. Then if you have any doubts, let's take doubts. You can ask me anything. There is no silly, oh ಇದು ಸಿಲ್ಲಿ ಅಲ್ವಾ, ಇದು ಕೇಳೋದು ಬೇಡ ಅಂತ ಏನು ಅನ್ಕೊಳ್ಬೇಡ್ರಿ. ಪ್ಲೀಸ್ ಕೇಳಿ. Okay. This is something big, ವೀಣಾ. ಹೇಳಿ. ನನ್ಗೆ ಆಗಿದ್ದು ಒಂದು ಸ್ಮಾಲ್ ಇಶ್ಯೂ. ಇಟ್ಸ್ ಏನು ಅಂದ್ರೆ ಲಿಟಲ್ ಟೋಗೆ ಹರ್ಟ್ ಮಾಡ್ಕೊಂಡೆ. ಅದನ್ನ ನಾನು ಗ್ರಾಫೋಥೆರಪಿಕಿನ ಮುಂಚೆ ಆಗಿದ್ರೆ ನನ್ಗೆ ಅದು ತುಂಬಾ ದೊಡ್ಡ ಇಶ್ಯೂ ಅನ್ಸೋದು. ಅಂದ್ರೆ ನನ್ಗೆ ಚಿಕ್ಕ ವಿಷಯ ಅಂತ ಯಾವ್ದು ಅನಿಸ್ತಾನೆ ಇರ್ಲಿಲ್ಲ. ಏನಾದ್ರೂ ಆದ್ರೆ ಅದು ನಂಗೆ ಮೇಜರ್ ಆಗ್ಬಿಟ್ಟಿದೆ ಏನೋ ಅನ್ನೋ ತರ ನನ್ಗೆ ಮೈಂಡ್ ಸೆಟ್ ಹಂಗಿರ್ತಾ ಇತ್ತು. ಹೌದೌದು. ಇವಾಗ ನನ್ಗೆ ಏನ್ ಅನ್ಸ್ತದೆ, ಇಟ್ಸ್ ಓಕೆ, ಅದು ಸರಿ ಹೋಗುತ್ತೆ. ಅದು ಆಕ್ಚುಲಿ ಹಾಗೆ ಸರಿ ಹೋಗಿದೆ. ನನ್ಗೆ ಮುಂಚೆನೂ ನಾನು ಹರ್ಟ್ ಮಾಡ್ಕೊಂಡಿದ್ದೀನಿ. ಲಿಟಲ್ ಟೋ ಸಮ್ಟೈಮ್ಸ್ ಅದು ಹರ್ಟ್ ಆಗೇ ಆಗುತ್ತೆ ಅಲ್ವಾ, ನಾವು ಬೈ ವಾಕ್ ಮಾಡುವಾಗ ಅಥವಾ ಏನಾದ್ರೂ ಸಡನ್ ಆಗಿ ಏನಾದ್ರು ಮಾಡ್ಕೊಂಡಿರ್ತೀವಿ. ಸೊ ನನ್ಗೆ ಮುಂಚೆ ಎಲ್ಲ ಆಗಿದ್ರೆ ನಾನು ಎಷ್ಟು ವರಿ ಮಾಡ್ತಾ ಇದ್ದೆ ಅದ್ರ ಬಗ್ಗೆ ಅಂತ ನಾನು ನನ್ನನ್ನೇ ಅನಲೈಸ್ ಮಾಡ್ಕೊಂಡೆ. ನಾನು ಅದು ವಿದಿನ್ ವೀಕ್ ಅಲ್ಲಿ ಅದು ಆಕ್ಚುಲಿ ತಾನೇ ಕಡಿಮೆ ಆಗಿದೆ. ನಾನು ಏನ್ ಅದಕ್ಕೆ ಹೆಚ್ಚಿಗೆ ಟ್ರೀಟ್ ಮಾಡ್ಕೊಂಡಿಲ್ಲ.
ಸೊ ಇದು ನಂಗೆ ಅನ್ಸಿದ್ದು ನನ್ ಮೈಂಡ್ ಸೆಟ್ ಚೇಂಜ್ ಆಗಿರೋದ್ರಿಂದ ನನ್ಗೆ ಅದು ತಾನೇನೆ ಹೀಲ್ ಆಗಿದೆ. ನನ್ ಬಾಡಿ ಪಾರ್ಟ್ ಅಲ್ಲಿ ತನಗ್ ತಾನೇ ಅದು ಹೀಲ್ ಆಗ್ತಾ ಇದೆ. ನಾನು ಅದಷ್ಟು ಕೇರ್ ಮಾಡದೇ ಇದ್ರೂನು ನನ್ನ ಥಿಂಕಿಂಗ್ಸ್ ಇದರಿಂದ ನನ್ಗೆ ಅದು ಹೀಲ್ ಆಗಿದೆ ಅಂತ ನಂಗೆ ಫೀಲ್ ಆಯ್ತು. ಹೌದೌದು ಹೌದು. ಇವಾಗ ಎರಡ್ ರೀತಿ ಆಗೋ ಚಾನ್ಸಸ್ ಇದೆ. ಓಕೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಿಮ್ದು ಲಿಟಲ್ ಟೋನೇ ಎಕ್ಸಾಂಪಲ್ ಆಗಿ ತಗೋಬಿಡೋಣ, ಓಕೆ. ಆಯ್ತಾ? ಇವಾಗ ನಿಮ್ದು ಲಿಟಲ್ ಟೋ ಫಸ್ಟ್ ಇದ್ದಿದ್ ವೀಣಾ ಏನು, ಅಯ್ಯೋ ನನ್ಗೆ ಹಿಂಗ ಆಗೋಯ್ತಾ, ಅಯ್ಯೋ ನನ್ಗೆ ಹಿಂಗೆ ಅಂತ ಸ್ವಲ್ಪ ನೆಗೆಟಿವ್ ಆಗಿ, ಅಯ್ಯೋ ಪೇನು ಇನ್ ಎಷ್ಟ್ ದಿನ ಬೇಕೋ ಇದು ಹೀಲಾಗಕ್ಕೆ, ಇದರಿಂದ ಹೌದು, ನನ್ಗೆ ಹೌದು. ಏನೇನ್ ಆಗುತ್ತೋ, ಇನ್ ಎಷ್ಟ್ ದಿನ ನೋವು ಅನ್ಭವಿಸ್ಬೇಕು ಅನ್ನೋದು ಒಂದು ರೀತಿ. ಇವಾಗ ನೀವೇನಕ್ಕೆ ಗಮನ ಕೊಡ್ತಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ನಂಬಿಕೆ ಇದೆ, ಸ್ವಲ್ಪ ಹೊತ್ತಷ್ಟೇ ಪೇಯ್ನು, ಇವಾಗ ಸರಿ ಹೋಗುತ್ತೆ, ಅದೇನ್ ದೊಡ್ಡದಲ್ಲ. ಹೌದು. ನಾನಿವಾಗ ನನ್ ಫೋಕಸ್ ದೊಡ್ಡ ಬೇರೆ ಏನೇನೋ ಇದೆ ಅದ್ರ ಕಡೆ ನಾನು ಫೋಕಸ್ ಮಾಡ್ಬೇಕು. ಎಸ್. ಹಂಗಿರೋದ್ರಿಂದ ಇಲ್ಲಿ ಅಂದ್ರೆ ನೀವು ಗಮನ ಕೊಡ್ತಿಲ್ಲ ಅಂತಲ್ಲ, ನಂಬಿಕೆ ಇದೆ. ಹೌದು. ನಂಬಿಕೆ ಇದೆ, ಓ ಅದ್ ಸರಿ ಹೋಗುತ್ತೆ ಅನ್ನೋ ಒಂದ್ ನಂಬಿಕೆ. ಅದಕ್ಕೆ ನಿಮಗೆ ಇಲ್ಲಿ ಏನು ನಿಮ್ಗಷ್ಟು ಅದ್ರ ಪಾಡ್ಗೆ ಅದ್ ಸರಿ ಹೋಗಿದೆ. ಅದು ಎರಡು ಗಾಯನೂ ಸೇಮೆ. ಆದ್ರೆ ಇಲ್ಲಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಇದು ಗಾಯ ದೊಡ್ಡದಾಗ್ತಾ ಹೋಗುತ್ತೆ. ಹೌದು. ಇವಾಗ ಕೆಲವ್ರನ್ನ ನೋಡಿರ್ತೀರಾ ನೀವು, ಕೆಲವ್ರದ್ದು ಕತೆಗಳು ಕೇಳಿರ್ತೀರಾ, ಏನಿಲ್ಲ ಸುಮ್ನೆ ಕಾಲ್ ತಗುಲ್ಸ್ಕೊಂಡಿದ್ದಷ್ಟೇ, ಕಡೆಗೆ ಆಪರೇಷನ್ ವರ್ಗೂ ಎಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ಹೌದು. ಎಸ್. ಅಲ್ವಾ? ನಿಜ. ಹೌದು. ಅದೇನು ಅಂದ್ರೆ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನಮ್ ಬಾಡಿ ನಾನು ಹೇಳ್ದಂಗೆ ಇಟ್ ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿದೆ. ಎವ್ರಿ ಸೆಲ್ ಈಸ್ ವರ್ಕಿಂಗ್ ಟು ಕೀಪ್ ಅಸ್ ಅಲೈವ್. ಎವ್ರಿ ಸೆಲ್ ಲೈಕ್ ಒಂದೊಂದು ಅಣುನು ನಮ್ಮನ್ನ ಕಾಪಾಡಕ್ಕೆ ಪ್ರಯತ್ನ ಪಡ್ತಾ ಇದೆ ನಮ್ಮ ಬಾಡಿನಲ್ಲಿ. ಸೊ ಅದು ನ್ಯಾಚುರಲ್ ಆಗಿ ನಮ್ಮ ಬಾಡಿಲಿ ಎಲ್ಲ ಸೆಲ್ಸ್ ಇಂದ ಹಿಡಿದು ಎಲ್ಲ ಆರ್ಗನ್ಸ್ ಇಂದ ಹಿಡಿದು ಅದೇ ರೀಜನ್ಯುವೇಟ್ ಆಗೋ ಕೆಪಾಸಿಟಿ ಇದೆ. ಆದ್ರೆ ಏನಂದ್ರೆ ನಾವು ಅದನ್ನ ಇವೆಲ್ಲ ತಿಳ್ಕೊಂಡ್ರೆ ನಾವು ಅದನ್ನ ನಂಬುತ್ತೀವಲ್ವಾ? ಹೌದು. ಫಸ್ಟ್ ಹಿಂಗೂ ಇರುತ್ತೆ. ಕೆಲವ್ರಿಗೆ ಅದ್ರದ್ದು ತಿಳುವಳಿಕೆ ಇರೋದಿಲ್ಲ. ಕೆಲವ್ರಿಗೆ ಜಾಸ್ತಿ ಅವ್ರದ್ದು ನಂದು ನನ್ ಪೇಯ್ನು, ನನ್ಗದು ನನ್ಗಾಗೋಯ್ತು ಅಂತ ಯಾರು ಜಾಸ್ತಿ ಹಂಗಿದ್ ಮಾಡ್ತಾರೋ ಅಂದ್ರೆ ನಂಬಿಕೆನೂ ಇರೋದಿಲ್ಲ. ಯಾವ ಎಮೋಷನ್ ಹೊರಗಡೆ ಬರ್ತಾ ಇದೆ? ನೆಗೆಟಿವ್ ಎಮೋಷನ್. ಸೊ ಅದು ನೆಗೆಟಿವೇ ಆಗುತ್ತೆ. ಅಷ್ಟೇ ವ್ಯತ್ಯಾಸ. ಪೇಯ್ನ್ ಎರಡು ತಗಲೋದು ಎರಡು ಸೇಮ್, ಫ್ರಿಕ್ಷನ್ ಎಲ್ಲ ಒಂದೇ ಸೇಮ್ ಇರುತ್ತೆ. ಆದ್ರೆ ಇದೇ ಡಿಫ್ರೆನ್ಸ್. ಸೂಪರ್ ವೀಣಾ. ನೋಡಿ, ನೀವು ಇದನ್ನ ರೆಕಾರ್ಡ್ ಮಾಡಬೇಡ ಅಂತ ಹೇಳ್ತೀರಾ. ಸೂಪರ್. ನನ್ಗೆ ಆಶ್ಚರ್ಯ ಆಯ್ತು. ಐ ಆಮ್ ವೆರಿ ಸರ್ಪ್ರೈಸ್. ನಾನು ಎಷ್ಟು ಮುಂಚೆ ಆದ್ರೆ ಎಷ್ಟು ವರಿ ಮಾಡ್ತಾ ಇದ್ದೆ, ಅದನ್ನ ಅಂದ್ರೆ ಇದು ಚಿಕ್ಕ ವಿಷಯನ ಎಷ್ಟು ಬಿಗ್ ಅಂತ ಅನ್ಕೊಂಡು ಒಂದ್ ಬೆಟ್ಟ ತರ ಅನ್ಕೊಂಡ್ಬಿಡ್ತಾ ಇದ್ದೆ. ಇವಾಗ ನಾನು ಅವ್ರಿಗೆ ಕೇಳಿದ್ರು, ನಿಂಗೆ ಹಾಸ್ಪಿಟಲ್ಗೆ ಹೋಗೋಣವಾ, ನೆಕ್ಸ್ಟ್ ಡೇನ ಹೋಗೋಣ ಅಂತಂದ್ರು. ಇಲ್ಲ, ಅದು ಹೀಲ್ ಆಗುತ್ತೆ, ಇಟ್ಸ್ ಓಕೆ. ಇಲ್ಲ ಬೇಡ. ಅವ್ರಿಗೂ ಆಶ್ಚರ್ಯ ಆಗೋಗಿರುತ್ತೆ ಕೇಳ್ದವ್ರಿಗೂನು. ಮುಂಚೆ ಎಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು, ಇಂಜೆಕ್ಷನ್ ಕೊಡಿಸ್ಬೇಕಾಗಿತ್ತು. ವೆರಿ ಕ್ವಿಕ್ ಟು ಗೋ ಹಾಸ್ಪಿಟಲ್. ಏನಾದ್ರು ಆದ ತಕ್ಷಣನೇ ಇಲ್ಲ ಹಾಸ್ಪಿಟಲ್ಗೆ ಹೋಗ್ಲೇಬೇಕು ನಾನು, ಇಲ್ಲ ಅಂದ್ರೆ ಸರಿ ಹೋಗೋದೇ ಇಲ್ಲ ಅದು ಅಂತ ನನ್ ಥಿಂಕಿಂಗ್ಸ್ ಹಂಗಿರ್ತಾ ಇತ್ತು. ಇಲ್ಲ, ನನ್ಗೆ ಇವಾಗ ನನ್ ಬಾಡಿ ಬಗ್ಗೆ ನನ್ಗೆ ಅವೇರ್ನೆಸ್ ಇದೆ, ಅದು ಎಷ್ಟು ನನ್ ಸಪೋರ್ಟ್ ಮಾಡುತ್ತೆ, ಹೀಲ್ ಆಗುತ್ತೆ ಎಷ್ಟು ಮಟ್ಟಿಗೆ ಅಂತ. ಐ ಟ್ರಸ್ಟ್ ಮೈ ಬಾಡಿ. ಎಸ್, ಸೂಪರ್ ವೀಣಾ. ಥ್ಯಾಂಕ್ ಯು ಫಾರ್ ಶೇರಿಂಗ್. ಥ್ಯಾಂಕ್ ಯು. Navya, you have any sharings? Hi, Uma. Hi. So, what I spoke 2 weeks back, the same thing, more clarity of thoughts is one thing. And you recently, you just told about the friends, right? There's one incident which happened recently, like 1 week ago. So she has been my school friend, but sometimes it is more of like we go like, okay, since she is a school friend, let's be in touch, or we speak, but at times the thoughts don't match, but still we try to keep up. But it is like it's a group of friends, but like we are 5 who are close. So this girl, like she's been good, but at times the thoughts, the processes don't match, and still we go on. So this time again, last week or something, I had spoken to her, and like it was a harsh reply from her, like, okay, then you do this, kind of.
So then I told, I'm not going to speak to you ever. I was not sure, but it came out. I told, no, I can't. I've been handling your tantrums, means this thing for so many years, and nothing has changed. So I'm not going to do. I'm not going to speak to you. And I just told her from now on, I'm not going to. I don't know, but it happened. It Okay, is where did like, it come from? You don't know. yeah, like at least we were like trying to, okay, patch up and although this time I told her, no, I can't take this anymore. Yeah, okay. So, and it was like, I told bye, and that's it. After I've not spoken to Yeah, her. So yeah. it actually it helps my mental peace also. It is more like sometimes it's a dumpster, like you dump your worries, then you're happy the other side, but you will sit and worry here. Oh, but that's Trust one thing. me, trust me, Navya. I have Mhm, spoken about this mhm, some time back also. When somebody is trying, this is for all of you. When mhm, anyone, it can be your family, it can be your friends, or it can be anyone, whoever is closest to you, whoever is coming to you to dump their emotions, please do not take it. mhm, It can be anyone. Try to divert the topic, try to mhm, say something. Like literally, my coach, she says that whenever she is frustrated, she calls up her mother. And mhm, whenever she's trying to vent it out, no, her mother will be mhm. like, तू उबाल रही है मैं मुझे जाना है something she says. Like mother is not taking it. Mhm, Ladies, and where are mhm, we? And it is absolutely fine. I'll tell you the consequences, what is going to happen. You are literally going to take those emotions. We are training here, we are getting coaching here to train our emotions. And imagine when somebody, like, you are cleaning your mind, you are cleaning your system. And imagine someone is coming and just dumping all the garbage, a full truck full of garbage if they're coming and putting here. Are you okay with that? No, it is not okay. And it is absolutely okay to remove all such kinds of people. You can, if you want, you can still keep them and set a strong boundary, or you can completely avoid. Like you would have tried to warn them, like not warn them, like you would have tried to explain it to them, telling that, please, I'm not comfortable with all these, whatever. You can try to tell it in your own way. But if they are still not understanding, that means there is a lot of, they're not even in your radius. There's a lot of gap. They don't have boundaries and they don't respect your boundaries. This is what will happen. So I'm going to share, I mean, this is one story that I shared, that about my coach. And one more thing, there was a time when one of my very old friend, like I was not in touch with her, I just knew her from college. So she called me up and she's like, she was messaging me initially, Umad, are you a handwriting analyst? Can you analyze my handwriting and all that? I was like, yeah, definitely. And then she called me up. We fixed up a meeting, and then she called me up. She's like, uh, Uma, but I don't know if this is going to work on me because I have tried everything and it did not work on me. And now I'm going on therapy and all that. And therapy made they have given me medicines, but medicines have caused a lot of side effects and all. And it got me curious. So I started telling her what are the benefits of uh, graphotherapy and all that, but she was not ready to listen. I did not understand this initially. I kept letting her speak all the time. I should have cut that initially itself, but then I let her speak a lot, and then she literally spoke for like 1 hour. She put all her emotions on me, and after that, I couldn't sleep because we spoke somewhere at from between 6 to 7:15, and after that, I was so drained. I did not have energy for myself at all. I felt so drained. All the energy was gone because I felt there was a lot of negative energy. And yeah, I had to do a couple of things to get back to my original self. So it is very draining majority of the time. I mean, I can sense it. Like I know I'm so mindful about my system. I know what is going on. I know that this room is for me or this room is not for me. I'll understand that. I understand with people as well. But majority of the time how you all can understand is that person
causing that negative? Is the conversation always about complaining, about nagging, and they don't want to do anything about it? I realized that she did not wanted to take any action. She only used me to vent it out, and I just listened to her, thinking that she's going to take it up, and then I can help her out. Let me understand what is she going through. So that was my reason. But then I realized at the end that she doesn't want to take any action, and she is comfortable in that situation where she has created for herself, because she's used to that situation, and she's afraid to explore all that. But then it was so draining. I never felt like that before, but yeah, the it happened to me. And I'm so glad, Navya, you set your boundaries and you told her straightforward. um this shows that you're you were like, enough is enough, and how strong you stand to protect yourself, your energy, your emotions. I truly appreciate what you did. And this takes a lot of courage to do. Yeah, thank you, Ma. Yes, that's true. Because it has been like going for some years, and we've been telling, okay, we friends were like, okay, maybe she's in this situation, but this time I was like, okay, enough is enough. Yeah. Now you have us. We are your friends. Yes. Mm. So, It's true. so it's like I lost. Like I also started. I just left the group. I so Mm, called my best friends. Okay, we were like mm, friends for like almost 19 years or so. mm, Close friends, best friends we were. mm, And all of a sudden I was like, I just quit the group. I mm, started, I mean, it was actually building up. All these mm, negative things were actually building up, and mm, I had to stack it some to make that courage to actually exit the group, send them a last message. mm, We are not vibing, all that mm, thing. And mm, I exited the group. And mm, now they are on their journey. But somewhere mm, I felt that mm, I really felt heartbroken at one point, mm, because mm. losing girlfriends are also, Yeah, that's it is true. heartbreaking, Mm, because all those we had all those memories, mm, we traveled mm, together and all that. And you know what, whenever we lose someone, no, there is a new door, new opportunity that opens. mm. Maybe a new It is friend the will. fact. Yes, it is the fact. It has happened to me all the time. Mm, But we have to stop leaking our energy there, mm. and we Got put an it. end to that. No, there is always like, what is the populations? How many billions? 2 billions. Mm. How many billions is our population? Or 5 billions or 6 billions? What? Not sure the exact number. So Some. whatever number is, minus Mm, 1%. There's lot of mm, opportunities for us. There's a lot of good people on this planet, right? true. But we are thinking they are my best friends. I invested 19 years with them. Of course, I did feel very bad. I was really heartbroken. And even in this community, I'm somehow I'm emotionally attached to all of you. Like, I feel that you all trusted me, came to me, and I'm so. And even when someone is like leaving the group or something, no, I feel really bad. Like, oh, I wish they could have been there for some more time Mm, and all that. So this attachment is good, but again, we need to know our boundaries again. Like, attachment is sometimes good and sometimes bad also. It hurts sometimes. And yeah, thank you for sharing, Navya. And thank you. I was able to share my story also along with So yours. true. Thanks for sharing. Also, that helps. And after that, after I broke up with my girls, I had a new trip planned with Danya and Navya. Like, I knew Danya for almost more than Okay. 2.5 years, 3 years, and for Mm, the first time we planned a trip, mm, it which had never happened before. Like, happened. it was like just like that, right? Yes, true.
So I got to know about graphotherapy then. Till then, I Yeah. had no idea. Yeah. See how there are other options True. also. There are other doors that are opening for us. Yes. Great job, Navya. Sure. Thank you. Okay. So, okay, it was all in recording, no? Okay. Veena, you have anything? Anything to share? Did you also have any friends? I'm You will start experiencing them. already I already left my soulmates. In touch. I have no touch with them now. Now I am making new friends now. Yes. So this is one thing I wish someone had warned me about this, okay? Because Nandu, literally my entire circle is changing now. I was not prepared for this. Like, why is this happening to me? Why is this? Why are they? Either, either if it is not matching, if the frequencies are not matching, like I'm more into self-development, doing good to others, that this and on. And if there is someone else who only want to speak bad about others or useless things, ಆ ಥರ ಎಲ್ಲ ಆಗ್ತಿದೆ ಅಂದ್ರೆ there is no match. And you Correct. start to feel uncomfortable with this gang or this group or this person. Yes. And then Yes. slowly you have to ಪಾರ್ಟ್ ವೇಸ್. ಆದ್ರೆ ಏನಾಗುತ್ತೆ ಎಷ್ಟೋ ಸತಿ ನಾವು ಪಾರ್ಟ್ ವೇಸ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್, ಹೌ ಕೆನ್ ಐ ಡೂ ದಿಸ್ ಟು ಹರ್ ಅಂತ ಹಿಂಗೆಲ್ಲ ಅನ್ನಿಸ್ತಾ ಇರುತ್ತೆ ಅನ್ಕೊಳ್ರಿ. ಅವಾಗ ಏನಾಗುತ್ತೆ, ದಿಸ್ ಪರ್ಸನ್ ಈಸ್ ಗೋಯಿಂಗ್ ಟು ಡೂ ಸೋ ಮಚ್ ಹಾರ್ಮ್ ಟು ಯು ದಟ್ ಯು ಯೋರ್ ಸೆಲ್ಫ್ ಲೀವ್. ಮೇಕಿಂಗ್ ಸೆನ್ಸ್? ಇವಾಗ Yes. if Navya wouldn't have told her friend that, no, that's it, I don't want to be, if I don't want, like I still want to continue ಅಂತ ಏನಾದ್ರು ಆ ಥರ ಅನ್ಕೊಂಡು, if she would have just listened to her on call, that person would have done a lot of harm to Navya, so that Navya feels so fed up that she's going to cut it. ಆದ್ರೆ ಅಷ್ಟು ಬರಕ್ಕಿಂತ ಮುಂಚೆನೆ if someone is taking cautions and cutting it off, no, it is good. Yes. ಬಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅವ್ರದ್ದು ಇಂಟೆನ್ಷನ್ಸ್ ಏನು, ಅವ್ರದ್ದೇನು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಜಡ್ಜ್ಮೆಂಟ್ ಮಾಡೋದಕ್ಕೆ ನಮಗೆ ಆ ಕೆಪಾಸಿಟಿ ಇರಬೇಕು. Yes. ಅದು ಆಗುತ್ತೆ ಯಾವಾಗ ಅಂದ್ರೆ ಫಸ್ಟ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಂತೀವಿ, ನನಗಿದೇ ಬೇಕು, ನನಗೆ ಈ ಥರನೇ ಮಾಡಬೇಕು ಅನ್ನೋದಿರುತ್ತೆ. ಇವಾಗ ಇನ್ನೊಬ್ರು ಯಾರೋ ಇಲ್ಲ ಅವ್ರನ್ನ ಹೆಂಗೆ ತುಳ್ದಾಕೋಣ, ಅಂದ್ರೆ ನಾನು ಎಕ್ಸ್ಟ್ರೀಮ್ ಹೇಳ್ತಾ ಇರೋದು, ಅವ್ರನ್ನ ಹೆಂಗೆ ತುಳ್ದಾಕೋಣ, ಅವ್ರನ್ನ ಹೆಂಗೆ ಮೋಸ ಮಾಡೋಣ, ಆ ಥರದವ್ರು ಇದ್ದಾರೆ ಅಂದ್ರೆ ಅಯ್ಯಯ್ಯೋ ಇದು ಯಾಕೋ ಸರಿ ಇಲ್ಲ ಅನ್ನಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ ನಮಗೆ. ಆಮೇಲೆ ಸ್ಲೋ ಆಗಿ ಕಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇವರು ಇನ್ನೊಬ್ರಿಗೆ ಯಾರಿಗೋ ಮೋಸ ಮಾಡ್ತಾ ಇರ್ತಾರೆ ಫಸ್ಟು, ಆಮೇಲೆ ನಮಗೆ ಮೋಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ನಾವು ಕಟ್ ಆಫ್ ಮಾಡ್ಬಿಡ್ಬೇಕಾಗತ್ತೆ. ಸೊ ಇದು ನೇಚರ್, ಇದು ಈ ತರಾನೇ ಯೂನಿವರ್ಸ್ ವರ್ಕ್ ಆಗೋದು. Now we can understand how people treat us and other people also. We can feel that energy. ಯಾರು ತುಂಬಾ ನೆಗೆಟಿವ್ ಆಗಿ ತಮ್ಮ ಬಗ್ಗೆನೇ ತಾವು ನೆಗೆಟಿವ್ ಆಗಿ ಹೇಳ್ಕೊತಾ ಇರ್ತಾರೆ ಕೆಲವೊಂದ್ಸರಿ. ಅದು ನಂಗೆ ಅವಾಗ ಡಿಸ್ಕಂಫರ್ಟ್ ಆಗಕ್ ಶುರು ಆಗುತ್ತೆ. ಜಸ್ಟ್ ಐ ಲೀವ್ ದಟ್ ಪ್ಲೇಸ್. ಎಸ್ ವೆರಿ ಗುಡ್. ಆ ತರನೇ ಇದ್ ಮಾಡ್ಬೇಕು. ಸೊ ಇದೊಂದು ಪಾಸಿಟಿವ್ ಇದು ನಿಮ್ದು. ಹೌದು. ಏನು ಅಂದ್ರೆ ಯಾರಾದ್ರೂ ಒಂದು ನೆಗೆಟಿವ್ ಕಾನ್ವರ್ಸೇಷನ್ ಅಲ್ಲಿ ಇದ್ದಾರೆ ಅಂದ್ರೆ, ಇಟ್ ಕ್ಯಾನ್ ಬಿ ಆಫೀಸ್ ಅಲ್ಲಿ ಅಂತ ಅನ್ಕೊಳ್ಳೋಣ, ಇಲ್ಲ ಫ್ಯಾಮಿಲಿಯಲ್ಲಿ ಅಂತ ಅನ್ಕೊಳ್ಳೋಣ. ಒಂದಷ್ಟು ಜನ ಸೇರ್ಕೊಂಡು ಏನ್ ಮಾತಾಡ್ತಿದ್ದಾರೆ ಅನ್ನೋದು, ಏನೋ ಒಂದು ಮಾತಾಡ್ತಿರ್ತಾರೆ, ಅದು ನೆಗೆಟಿವ್ ಆಗಿದೆ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ಆಫೀಸ್ ಗ್ರೂಪ್ಸ್ ಅಲ್ಲಿ ಇರ್ಬೋದು, ಫ್ಯಾಮಿಲಿ ಗ್ಯಾದರಿಂಗ್ ಅಲ್ಲಿ ಇರ್ಬೋದು. ಅವಾಗ ಇಷ್ಟು ದಿನ ನಾವು ಅವ್ರ ಜೊತೆನೆ ಸೇರ್ಕೊಂಡಿದ್ವಿ, ನಾವು ಸೆಲ್ಫ್ ಡೆವಲಪ್ಮೆಂಟ್ ಜರ್ನಿನಲ್ಲಿ ಅವರೆಲ್ಲರೂ ನಮ್ಮ ಎಗೇನೆಸ್ಟ್ ಅಂದ್ರೆ ನಮಗೆ ಅದು ಮ್ಯಾಚ್ ಆಗೋದಿಲ್ಲ. ಅವಾಗ ನಮ್ಗೆ ಇಷ್ಟ ಆಗಲ್ಲ ಅವ್ರ ಜೊತೆ ಇರೋದಕ್ಕೆ, ಅವ್ರ ಜೊತೆ ಸೇರೋದಕ್ಕೆ. ಈ ತರ ಆಗುತ್ತೆ. ಸೊ ಐ ವಿಲ್ ಶೇರ್ ಒನ್ ಮೋರ್ ಸ್ಟೋರಿ ಆಫ್ ಮೈನ್ ವಿಚ್ ಐ ವಾಸ್ ಏಬಲ್ ಟು ಜಡ್ಜ್ ಅಂಡ್ ವಾಟ್ ಹ್ಯಾಪನ್ ಅಂತ. ಸೊ ನಾನು ಚೆನ್ನೈಗೆ ಟ್ರಾವೆಲ್ ಮಾಡ್ತಾ ಇದ್ದೆ ಕೆಲವು ಕೋಚಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡೋದಕ್ಕೆ. ಸೊ ಅಲ್ಲಿ ಐ ಹ್ಯಾಡ್ ಬುಕ್ಡ್, there was one coaching where I had gone and I had booked a room and all. Before going, I had already booked the room.
ಬಿಫೋರ್ ಗೋಯಿಂಗ್ there was one more person in the group. ಅಂದರೆ ನಾವು ಕೋಚಿಂಗ್ಗೆ ಹೋಗೋರೆಲ್ಲರೂ ಒಂದು ಗ್ರೂಪಲ್ಲಿ ಇರ್ತೀವಲ್ವ. ಸೊ ಶಿ ಮೆಸೇಜ್ ಮಿ ಆಸ್ಕಿಂಗ್ ದಟ್ ಉಮಾ ಕ್ಯಾನ್ ಐ ಆಲ್ಸೋ ಶೇರ್ ದ ರೂಮ್ ವಿತ್ ಯು ಅಂತ. ಐ ಸೆಡ್ ಯಾ ಶೋರ್, ಪ್ಲೀಸ್ ಕಮ್ ಅಂತ. ದೆನ್ ಜಾಯಿನ್ಡ್ ಆ್ಯಂಡ್ yeah, we both stayed there for 2 days and 2 nights. ಅದು ಹೆಂಗೆ ಅಂದರೆ ಬೆಳಿಗ್ಗೆನೆ ಕೋಚಿಂಗ್ ಹೊಟ್ಟೋಗ್ಬಿಟ್ರೆ ಬರೋದೇ ನೈಟ್. ಸೊ 2 nights ಅಷ್ಟೇ, 3 days 2 nights. ಸೊ ವಿ ಹಾರ್ಡ್ಲಿ ಮೆಟ್, ಇಟ್ ವಾಸ್ ಓನ್ಲಿ ಫಾರ್ ನೈಟ್ ಅಷ್ಟೇ ನಾವು ಮೀಟ್ ಆಗ್ತಾ ಇದ್ದಿದ್ದು. ನಾನು ಅವಳ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ನೋ, ದೆ ವಾಸ್ ಓನ್ಲಿ ನೆಗೆಟಿವ್ ವರ್ಡ್ಸ್ ದಟ್ ಈಸ್ ಕಮಿಂಗ್ ಔಟ್ ಫ್ರಮ್ ಹರ್ ಮೌತ್. ಅಬ್ಬಾ ತುಂಬ ಶೆಕೆ ಆಗ್ತಿದೆ, ಸಾಯೋಂಗ್ ಆಗ್ತಾ ಇದೆ, ಈ ಥರ ವರ್ಡ್ಸ್ ಆಯಿತಾ. ನಾನು and she's also a coach. She's a parenting coach. I'm like, how can she speak like that ಅಂತ ಹಿಂಗೆಲ್ಲ ಆಯ್ತಾ. ಅಂದರೆ ಇಟ್ ವಾಸ್ ನಾಟ್ ಜಸ್ಟ್ ಒನ್ಸ್, ಇಟ್ ವಾಸ್ ಮಲ್ಟಿಪಲ್ ಟೈಮ್ಸ್. ಒಂದ್ಸತಿ ಅಂದರೆ ಹೂನಪ್ಪ ಅರ್ಥ ಮಾಡ್ಕೊಳ್ಳೋಣ, ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಬಿಟ್ಬಿಡೋಣ. ಇಟ್ ವಾಸ್ ಮಲ್ಟಿಪಲ್ ಟೈಮ್ಸ್. ಇವನ್ ಇಫ್ ಐಮ್ ಟ್ರೈಂಗ್ ಟು ಫರ್ಗೆಟ್ ಇಟ್, ಶೀಸ್ ರಿಮೈಂಡಿಂಗ್ ಮೀ. ಐಮ್ ಲೈಕ್, ಅಯ್ಯಯ್ಯೋ, ವೈ ಇಸ್ ಶಿ ಸ್ಪೀಕಿಂಗ್ ಲೈಕ್ ದಿಸ್, ಈ ಥರ ಯಾಕೆ? ಬಿಕಾಸ್ ವಿ ಹ್ಯಾವ್ ಮೆಟ್ ಓನ್ಲಿ ದೇರ್ ಇನ್ ದಟ್ ರೂಮಲ್ಲಿ. ನಮ್ಗೆ ಅದಕ್ಕಿಂತ ಮುಂಚೆ ಒಬ್ರಿಗೊಬ್ರು ಪರಿಚಯ ಇಲ್ಲ ಅಷ್ಟೊಂದು. ಶೀಸ್ ಫ್ರಮ್ ಬ್ಯಾಂಗ್ಳೂರ್, ಐ ಆಮ್ ಆಲ್ಸೋ ಫ್ರಮ್ ಬ್ಯಾಂಗ್ಳೂರ್ ಅಷ್ಟೇ. ಆಮೇಲೆ ನಾನೆಲ್ಲ ಪೇಮೆಂಟ್ ಎಲ್ಲ ಮಾಡಿಬಿಟ್ಟಿದ್ದೆ. ಸೊ ಐ ಟೋಲ್ಡ್ ಹರ್, ಒನ್ಸ್ ವಿ ಆನ್ ದ ಲಾಸ್ಟ್ ಡೇ ಈ ಥರ ನಾನು ನಿಮಗೆಲ್ಲ ಹೇಳ್ತೀನಿ ಎಷ್ಟೆಷ್ಟು ಅಮೌಂಟು ಅಂತ. ವಿಲ್ ಡೂ ವಿಲ್ ಸ್ಪ್ಲಿಟ್ ದ ಬಿಲ್ ಅನ್ನೋಂಗೆಲ್ಲ ಮಾತಾಡಿದ್ದು. ದೆನ್ ಶೀಸ್ ಲೈಕ್ ಯಾ ಶೋರ್ ಆ್ಯಂಡ್ ಆಲ್. ನಾರ್ಮಲಿ ಈ ಥರ ಎಲ್ಲ ಕೋಚಿಂಗ್ ಇರೋರೆಲ್ಲರೂ ದೇ ಆರ್ ಆ್ಯಕ್ಚುಲಿ ಗುಡ್ ಪೀಪಲ್. ದೇ ಆರ್ ಆ್ಯಕ್ಚುಲಿ ಲೈಕ್ ಪ್ರೊಫೆಷನಲ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಇದು ಎಕ್ಸ್ಪೀರಿಯನ್ಸ್ ಏನಾಯಿತು ಅಂದರೆ, after the 3 days of coaching, when we were supposed to get back to our respective cities, ಅವಾಗ ಏನಾಯಿತು, ಶಿ ಈಸ್ ಲೈಕ್, ಉಮಾ, ಶೋ ಮಿ ದ ಬಿಲ್ ಅಂಡ್ ಆಲ್. ಐ ಸೆಡ್ I don't ask that, okay? If I am traveling with someone, I don't ask them, show me the bill, ಆ ಥರ ಎಲ್ಲ. But still I was like, okay, maybe she doesn't know me, she doesn't trust, okay, take the bill. And then she's like, okay. And then I had actually paid for the food and all that. They'll put the food, stay, all the bill in one bill, no? So everything I had paid. And then she did not pay still. When we were about to leave also, and then I remind her, can you make the payment and all? She's like, yeah, I'll do. After that, we went back home, and then I did not ask her. It's been 1 week. She did not make the payment still. Then I had to message her. Hey, so and so, how are you? I hope you're doing well. Can you please make the payment? Then she started off a fight with me. I don't know what was the fight, but she made me really uncomfortable. She's like, she made it look like as if I made a mistake of asking her money. Then I told her, I don't care. We are going to stay in touch, but you finish the payment and then I'm going to block you. Then she made the payment, and unfortunately there was one meeting that I went. There was one meeting that I went 2 weeks back. She was there in that meeting. For me, the first thought was, I saw her face and I recognized and I just did this. And then I remembered, ಅಯ್ಯಯ್ಯೋ, ಇವಳು ನನಗೆ ಮೋಸ ಮಾಡಕ್ಕೆ ಟ್ರೈ ಮಾಡಿದ್ಲಲ್ವಾ? But I better stay away from her a lot. And then she didn't even have that face. She couldn't even face me. Like we were like crossing paths. She couldn't face me at all. Her eyes, she couldn't even meet my eyes. ಸೊ ಏನು ಅಂದರೆ, ನಮ್ಮ ಕೋರಲ್ಲಿ ನಮ್ದು ಏನಿದೆ ಅದು ಗೊತ್ತಾಗ್ಬಿಡುತ್ತೆ. ಎಷ್ಟೇ ಹೊರ್ಗಡೆ ನಾನು ಒಳ್ಳೆಯವಳಪ್ಪ, ನಾನು ಕೋಚ್ ಅಪ್ಪ, ನಾನು ಇನ್ನೊಬ್ರಿಗೆ ಕೋಚಿಂಗ್ ಕೊಡ್ತೀನಿ ಅಂತ ಎಷ್ಟೇ ಅವ್ರು ಹೊರ್ಗಡೆ ಇದು ಮಾಡಿದ್ರು, ಕೋರ್ ಪೀಪಲ್ ಕ್ಯಾನ್ ಆ್ಯಕ್ಚುಲಿ ಸೆನ್ಸ್ ಇಟ್. ಪೀಪಲ್ ವಿಲ್ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ವಾಟ್ ದಟ್ ಪರ್ಸನ್ ಇಸ್ ಆ್ಯಕ್ಚುಲಿ, ವಾಟ್ ಈಸ್ ದರ್ ಟ್ರೂ ಇಂಟೆನ್ಷನ್ಸ್. ಅದಕ್ಕೆ ನಮ್ಮದು ಇಂಟೆನ್ಷನ್ಸ್ನ, ಅದಕ್ಕೆ ಐ ಮೇಕ್ ಯು ಆಲ್ ಡೂ, ನೋ, ಐಲ್ ಮೇಕ್ ಯು ಆಲ್ ಡೂ ಇನ್ ದ ನೆಕ್ಸ್ಟ್ ಇದರಲ್ಲಿ. ಮಿಷನ್, ವಿಷನ್, ವಿ ನೀಡ್ ಟು ಹ್ಯಾವ್ ಆಲ್ ದಟ್. ನಮ್ಮದು ಕೋಡ್ ಆಫ್ ಆನರ್ ನಮಗೆ ಗೊತ್ತಿರಬೇಕು. ಅದೇನು ಅಂದರೆ, ಕೋಡ್ ಆಫ್ ಆನರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ಅಸ್ ಫ್ರಮ್ ಅಸ್. ನಾವೇ ಕೆಟ್ಟ ಕೆಲಸ ಮಾಡದೇ ಇರೋಗೆ ಕೋಡ್ ಆಫ್ ಆನರ್ ನಮ್ಮನ್ನು ಕಾಪಾಡುತ್ತೆ. So that's why we need to have that code of honor. We need to have a mission in life.
ಇವಾಗ ಎಷ್ಟೊಂದು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಎಲ್ಲರೂ ಫುಲ್ ಫೇಮಸ್ ಆಗಿರ್ತಾರೆ, ಬಟ್ ಟಕ್ ಅಂತ ಅವ್ರ ಹೆಸರು ಕಳ್ಕೊತಾರೆ. ಯಾಕೆ ಅಂದರೆ ಇವಾಗ ಧನುಷ್ ಅವರೆಲ್ಲರೂ ಯಾರ್ಯಾರೋ ಇರ್ತಾರೆ, ಅವರೆಲ್ಲರೂ ಏನೋ ಒಂದು ಸಣ್ಣ ತಪ್ಪಿಂದ ಅವ್ರದ್ದು ಫುಲ್ ಇಮೇಜ್ ಅವ್ರನ್ನ ಫಾಲೋ ಮಾಡೋರು ಎಷ್ಟು ಜನ ಇರ್ತಾರೆ, ಅವ್ರ ಫ್ಯಾನ್ಸ್ ಎಲ್ಲ ಎಷ್ಟು ಜನ ಇರ್ತಾರೆ. ಆದರೆ ಏನೇನೋ ಅವ್ರದ್ದು ಇಫ್ ದೇ ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದೇರ್ ಕೋರ್ ವ್ಯಾಲ್ಯೂಸ್ ಏನು, ಒಬ್ಬರನ್ನ ನಾಶ ಮಾಡೋದು ಅನ್ನೋದು ಏನು, ಅದನ್ನು ಸುಮ್ಮನೆ ಅಲ್ವಾ ಅದು. ಸೊ ಆ ಕೋರ್ ವ್ಯಾಲ್ಯೂನೇ ಇಲ್ಲ ಅಂದರೆ ಹೆಂಗೆ? ಕೋರ್ ವ್ಯಾಲ್ಯೂಸ್ ಏನಿರಬೇಕು, ನಾವು ಇನ್ನೊಬ್ರಿಗೆ ನಮ್ಮಿಂದ ಒಳ್ಳೇದಾಗಲಿ, ಇನ್ನೊಬ್ರು ನನ್ನಿಂದ ಇನ್ಸ್ಪೈರ್ ಆಗಲಿ, ಇನ್ನೊಬ್ರನ್ನ ಎಷ್ಟು ಮೇಲಕ್ಕೆ ತರೋಕ್ಕಾಗುತ್ತೋ ಅಷ್ಟು ಪ್ರಯತ್ನ ಪಡೋಣ. ಅದೆಲ್ಲ ಕೋರ್ ವ್ಯಾಲ್ಯೂಸ್ ಇರಬೇಕಂದ್ರೆ ದೀಸ್ ಆರ್ ಮೈ ಕೋರ್ ವ್ಯಾಲ್ಯೂಸ್. Because I have been there in that journey, I don't want anyone else to stay stuck in that journey. It's okay, go through that journey and come out of it. See the other side of the life also. ಅದೊಂದೇ ಪರ್ಮನೆಂಟ್ ಅಲ್ಲ ಅನ್ನೋ. ಸೊ ಕೋರ್ ವ್ಯಾಲ್ಯೂಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೊರಗಡೆ ಎಷ್ಟೇ ಅವರು ಪ್ರಿಟೆಂಡ್ ಮಾಡಿದ್ರು ವಿಲ್ ಅಂಡರ್ಸ್ಟ್ಯಾಂಡ್. ಒನ್ ಡೇ ಅದು ಹೊರಗಡೆ ಬಂದೇ ಬರುತ್ತೆ. ಶಾರುಖ್ ಖಾನ್ ಎಷ್ಟೇ ಇದು ಮಾಡಿದ್ರು, ಶಾರುಖ್ ಖಾನ್ ಎಷ್ಟು ಹೆಸರು ಮಾಡಿರೋದು, ಅವ್ರು ಯಾಕೆ ಅವಾಗ್ಲಿಂದನೂ ಎಷ್ಟೋ ಕಾಲದಿಂದನೂ ಅವ್ರ ಹೆಸರು ಉಳಿಸ್ಕೊಂಡಿದ್ದಾರೆ? ಬಿಕಾಸ್ ಈಸ್ ಕೋರ್ ವ್ಯಾಲ್ಯೂಸ್ ಆರ್ ಸೋ ಗ್ರೇಟ್. Any lady, any women who's trying to come on the stage, he helps them out with their costumes ಹಿಡ್ಕೊಳ್ಳೋದಾಗ್ಲಿ, ಅಥವಾ ಅವ್ರ ಕೈ ಹಿಡ್ಕೊಂಡು ಸಪೋರ್ಟ್ ಮಾಡೋದಾಗ್ಲಿ. ಅಂಡ್ ನಾಟ್ ಎವ್ರಿ ಆಕ್ಟರ್ ವಿಲ್ ಡೂ ದ್ಯಾಟ್. ಎಕ್ಸ್ಟ್ರಾ ಮಾಡೋರು ತುಂಬಾನೇ ಫೇಮಸ್ ಆಗ್ತಾರೆ. ಕೋರ್ ವ್ಯಾಲ್ಯೂಸೇ ಇಲ್ಲದೆ ಇರೋರೆಲ್ಲರೂ ಟಕ್ ಅಂತ ಕೆಳಗೆ ಬಿದ್ದೋಗ್ತಾರೆ. ಸೊ ಅದು ನಾವು ಎಷ್ಟು ನಿಜಾಂಶ, ನಮ್ಮಲ್ಲಿ ನಾವು ಎಷ್ಟು ಸತ್ಯ ಇದೆ, ಅದನ್ನೆಲ್ಲ ತುಂಬ ಇಂಪಾರ್ಟೆಂಟ್. So next session, I'll be speaking about ego, a good ego and a bad ego. Okay. We are almost close to 11:20. Oh, it's all recorded.